ಮಂಜಮಲ್ ಬಾಯ್ಸ್ ನೋಡ್ತಾರಂತೆ, ಕೈ ಕನ್ನಡ ಬಾಯ್ಸ್ ನೋಡಲ್ಲ. ಸೊ ನೋಡ್ತಾರೆ, ಜಸ್ಟ್ ಈ ಕನ್ನಡ ಬಾಯ್ಸ್ ನ ತಲುಪಿಸೋದು ಹೆಂಗೆ ಅನ್ನೋದು ನೋಡ್ತಾರೆ ಅಷ್ಟೇ. ಒಂದು ಡೀಲ್ ಇದೆ. ನಾವು ಪ್ರತಿ ಸಲ ಮೀಡಿಯಾದಲ್ಲಿ ನಾವ್ ಈ ತರ ಮಾತಾಡ್ಬೇಕಾದ್ರೆ ಹೇಳ್ತೀವಿ, ನಾವೇ ಅವ್ರ ಮೈಂಡಿಗೆ ಹಾಕ್ಬಿಡ್ತೀವಿ, ಬರ್ತಿಲ್ಲ, ನೋಡ್ತಿಲ್ಲ, ಆಡಿಯನ್ಸ್ ಸರಿ ಇಲ್ಲ, ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ. ಜಸ್ಟ್ ದಟ್ ಅವ್ನ ಅನ್ನಿಸಿದ್ರೆ ಇದೇನೋ ಇದ್ರಲ್ಲಿ ಇದೆ ಅಂತ ಅನ್ಸಿದ್ರೆ ಅವನು ಬರ್ತಾನೆ, ಅವ್ನ ಫ್ರೆಂಡ್ ಕರ್ಕೊಂಡ್ ಬರ್ತಾನೆ, ಅವ್ರ ಅಪ್ಪ ಅಮ್ಮನು ಕರ್ಕೊಂಡ್ ಬರ್ತಾನೆ. ನಮ್ಮಲ್ಲಿ ಆಕ್ಟರ್ಗಳಿಲ್ಲ, ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಫಸ್ಟ್ ಕ್ವಶನ್ ಯಾರು ಹೀರೋ ಅಂತಾರಲ್ಲ. ಹೀರೋ ಅನ್ನೋದು ಕತೆ ಆಗ್ಬಿಟ್ರೆ, ಎಲ್ಲಾ ಕ್ಯಾರೆಕ್ಟರ್ ಗಳಾಗಿ ಕಾಣಿಸ್ಕೊಂಡ್ರೆ ಐ ಥಿಂಕ್ ತುಂಬಾ ಕನ್ವಿನ್ಸಿಂಗ್ ಆಗಿ ಚೆನ್ನಾಗಿರುತ್ತೆ. ಅಲ್ಲ, ನೀವು ನಾವಿಬ್ರು ಫ್ರೆಂಡ್ಸ್ ಅಂದ್ಮೇಲೂ ತಂದಿಡಕ್ ನೋಡಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ನಾವ್ ಯಾಕೆ ಮಾಡಬಾರ್ದು, ನಾನ್ ಯಾಕೆ ಮಾಡಬಾರ್ದು ಅಂತ. ತುಂಬಾ ಆನೆಸ್ಟ್ ಆಗಿ ಒಂದ್ ಸಿನಿಮಾ ಮಾಡಿದೀನಿ. ಎಲ್ಲಾ ಸಿನಿಮಾದವರು ಇವ್ರು ಹೇಳ್ತಾರೆ ಅಂತ ಕೇಳ್ತೀನಿ. ಟ್ರೈಲರ್ ನೋಡಿ ಇಷ್ಟ ಆದ್ರೆ ಥಿಯೇಟರ್ ಬರ್ರಿ. ಏನೋ ಮಾಡಿದ್ರಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇತ್ತೀಚೆಗೆ ಒಂದು ವರ್ಡ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಎಲ್ಲೋದ್ರೂ ಆ ಒಂದು ವರ್ಡ್ ಕಾಣಿಸ್ತಾ ಇದೆ. ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರು ಅದೇ ವರ್ಡ್ ಕಾಣಿಸ್ತಾ ಇದೆ. ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಪೋಸ್ಟ್ ಕೂಡ ಕಾಣಿಸುತ್ತೆ. ಯಾವುದು ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಈ ಒಂದು ವರ್ಡ್ನ ಪ್ರತಿಯೊಬ್ಬರು ಕೂಡ ಬಳಸಿರ್ತೀರಾ. ಈಗ ಅದೇ ವರ್ಡಲ್ಲಿ ಒಂದು ಸಿನಿಮಾ ಕೂಡ ಬರ್ತಾ ಇದೆ, ಮರ್ಯಾದೆ ಪ್ರಶ್ನೆ ಅಂತ. ಸೊ ಆ ಸಿನಿಮಾ ಟೀಮ್ ಇವತ್ತು ನನ್ನ ಜೊತೆ ಇದೆ. ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಕೂಡ ಇದ್ದಾರೆ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. 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 ಹೇಗಿದ್ದೀರಾ? ಸಖತ್ ಸಖತ್ ಸರ್. ಅದು ಸಖತ್ ಅನ್ನೋದು ಪಂಚಿಂಗ್ ಆಗಿ ಬರುತ್ತಲ್ಲ ನಿಮ್ಮ ಪಂಚಿಂಗ್ ಅಂದ್ರೆ ಅದು ಪ್ರಾಮಿಸ್. ಅದು ಡಬ್ಬ ತರ ಮಾಡ್ಬಿಟ್ಟು ನಾನು ಸಖತ್ ಅನ್ನಕ್ಕಾಗಲ್ಲ. ಸಖತ್ ಇದ್ರೆ ಮಾತ್ರ ಸಖತ್. ಅದಕ್ಕೆ ಸಖತ್ ಸ್ಟುಡಿಯೋದಲ್ಲಿ ಸಖತ್ ಆಗಿರೋದು ಕ್ವಾಲಿಟಿ ಸಿನಿಮಾ ಬರುತ್ತೆ ಅಂತ. ಹೌದು. ಎಸ್ ಸರ್. ಮರ್ಯಾದೆ ಪ್ರಶ್ನೆ, ಈಗ ನಿಮ್ಮ ಡೈರೆಕ್ಷನ್ ನ ಮೊದಲನೇ ಸಿನಿಮಾ ಮರ್ಯಾದೆ ಪ್ರಶ್ನೆ. ಈ ಮರ್ಯಾದೆ ಪ್ರಶ್ನೆ ಅಂತ ಒಂದು ಫಸ್ಟ್ ಟೈಟಲ್ ಹೊಡೆದಿದ್ದು ಹೇಗೆ ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಥೀಮ್ ಅಲ್ಲಿರುವಂತ ಸಿನಿಮಾ, ಹೆಚ್ಚು ಎಲ್ಲಾ ಪಾತ್ರಗಳಿಗೆ ಅದು ವ್ಯತಿರಿಕ್ತ ಅಂದ್ರೆ ಅದೇ ಇತ್ತು. ಸೊ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಟೈಟ್ಲ್ ಇಟ್ರೆ ಎಲ್ಲಾ ಪಾತ್ರಕ್ಕೂ ಜಸ್ಟಿಫೈ ಆಗತ್ತೆ ಅಂತ ಅನ್ಸ್ತು. ಅಂಡ್ ಇಡೀ ಹೋರಾಟ ಏನೇ ಇದ್ರು ನಮ್ಗಳ ಲೈಫ್ ಅಲ್ಲಿ ಅದಕ್ಕೋಸ್ಕರನೇ ಮಾಡ್ತಾ ಇದೀವಿ. ಈಗ ಈ ಸಿನಿಮಾ ಮಾಡೋದು ಅದಕ್ಕೆ ಅಲ್ಲ, ಮರ್ಯಾದೆ ಸಿಗುತ್ತೆ. ಎಸ್ ಸರ್. ನೀವು ಹೇಳ್ತಾ ಇದ್ರಿ ಒಂದು ಸಖತ್ ಅಂತ ಯಾಕೆ ಚೆನ್ನಾಗಿರೋದು ಕೊಡಬೇಕು ಅಂತ. ಈಗ ನಿಮ್ಮ ಒಂದಷ್ಟು ಪ್ರೊಡಕ್ಷನ್ ಅಲ್ಲಿ ಬಂದಿರುವಂತಹ ಒಂದಷ್ಟು ಶಾರ್ಟ್ ಫಿಲಮ್ಸ್ಗಳು ನೋಡಿದೀನಿ, ವೆಬ್ ಸೀರೀಸ್ ನೋಡಿದೀವಿ. ಸೊ ಅವೆಲ್ಲ ಒಂದು ಕ್ವಾಲಿಟಿ ವೈಸ್ ಫಾರ್ ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ ಫಸ್ಟ್ ವೆಬ್ ಸೀರೀಸ್ ಅಂತ ಶುರುವಾಗಿದೆ ಸಖತ್ ಸ್ಟುಡಿಯೋ ಮೂಲಕ. ಸೊ ನೀವು ಅವಾಗ್ಲೇ ಒಂದಷ್ಟು ಯೋಚನೆಗಳು ಮಾಡಿದ್ರಿ, ಹಿಂಗ್ ಕೊಟ್ರೆ ಆಗುತ್ತೆ. ಯಾಕಂದ್ರೆ ಅವಾಗ ನಾವು ವೆಬ್ ಸೀರೀಸ್ ಅಂತಾನೆ ಗೊತ್ತಿರ್ಲಿಲ್ಲ. ಅವಾಗ ತಾನೇ ಯೂಟ್ಯೂಬಿನ ಬೂಮ್ ಆಗ್ತಿದ್ದ ಟೈಮಲ್ಲಿ ಒಂದಷ್ಟು ಥಿಂಕಿಂಗ್ ಇತ್ತು ನಿಮ್ಗೆ. ಸೊ ಆ ಒಂದು ಯಾವ ತರ ನೀವು ಒಂದು ಕಥೆನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ? ಒಂದು ಮನ್ಸುಗಳಿಗೆ ಹತ್ರ ಆಗ್ಬೇಕು. ಅಂದ್ರೆ ನಾವ್ ಇವತ್ತಿಗೂ ಒಂದಷ್ಟು ಹಳೆ ಸಿನಿಮಾಗಳನ್ನ ನೆನ್ಪಿಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಬಿಕಾಸ್ ಅದ್ರಲ್ಲಿ ಹೇಳಿರುವಂತ ಕೆಲವು ಇಶ್ಯೂಗಳು ಅದು ಇವತ್ತಿಗೂ, ಇವತ್ತಿನ ಪರಿಸ್ಥಿತಿಗೂ, ಇವತ್ತಿನ ನಮ್ಮ ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ಅದು ಮ್ಯಾಟರ್ ಆಗುತ್ತೆ. ಅಂದ್ರೆ ಈ ತರ ತುಂಬಾ ದಿನ ಉಳಿಬೇಕು ಅಂತ ಹೇಳಿದ್ರೆ ಅದು ಮನ್ಸುಗಳಿಗೆ ತುಂಬಾ ಹತ್ರ ಇರಬೇಕು, ಮೊದಲನೇ ಪಾಯಿಂಟ್. ಅಂಡ್ ಇವತ್ತಿನ ಟ್ರೆಂಡ್ ನೋಡಿದ್ರೆ ಏನ್ ತುಂಬಾ ರಿಯಲಿಸ್ಟಿಕ್ ಇದೆ, ಏನ್ ತುಂಬಾ ರಿಲೇಟಬಲ್ ಆಗಿದೆ, ಏನ್ ತುಂಬಾ ಕನೆಕ್ಟ್ ಆಗ್ತಾರೆ ಜನ, ಅದೇ ಸ್ಟೋರಿ ಲೈನ್ ಏನ್ ಹಾಕೊಟ್ಟಿದೀವಿ ಅದನ್ನ ಬೇಗ ನಮ್ದು ಅಂತಲ್ಲ ಬೇರೆ ಲ್ಯಾಂಗ್ವೇಜ್ಗಳದ್ದು ಕೂಡ ನೀವು ಅಬ್ಸರ್ವೇಷನ್ ಇಟ್ಟಿದ್ರೆ ಅದನ್ನ ಬೇಗ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಸೊ ಆ ತರದ ಪ್ರಯತ್ನಗಳು ಕನ್ನಡದಲ್ಲಿ ಕಡಿಮೆ ಅಂತ ಪ್ರತಿ ಸಲ ಯೋಚನೆ ಮಾಡ್ಬೇಕಾರೆ ಮಾಡ್ತಿದೀವಿ. ಬಟ್ ಅದನ್ನ ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ, ಮಾರ್ಕೆಟ್ ಮಾಡೋ ರೀತಿಯಲ್ಲಿ, ತಲುಪಿಸೋ ರೀತಿಯಲ್ಲಿ ಇನ್ನಷ್ಟು ಅವ್ರಿಗೆ ಇದ್ ನೋಡ್ಲೇಬೇಕು ಅಂತ. ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಮಂಜಮಲ್ ಬಾಯ್ಸೇ ನೋಡ್ತಾರಂತೆ, ಕೈ ಕನ್ನಡ ಬಾಯ್ಸ್ ನ ನೋಡಲ್ವಾ. ಸೊ ನೋಡ್ತಾರೆ, ಜಸ್ಟ್ ಈ ಕನ್ನಡ ಬಾಯ್ಸ್ ನ ಅಲ್ಲಿ ತಲುಪಿಸೋದು ಹೆಂಗೆ ಅನ್ನೋದು ನೋಡ್ಬೇಕಷ್ಟೇ. ಅಂದ್ರೆ ಆ ಟ್ರೆಂಡಿಗೆ ತಕ್ಕನಾಗಿ ನೀವು ಸಿನಿಮಾ ಮಾಡಕ್ಕೆ. ಹೌದು. ಅಂದ್ರೆ ಈಗ ಮೊಬೈಲ್ ಸಿಕ್ಕಾದ್ಮೇಲೆ ಜನ ಈಗ ಕೊರಿಯನ್ ಡ್ರಾಮಾ ನೋಡ್ತಿದಾರೆ, ಇಂಟರ್ನ್ಯಾಷನಲ್ ಕಾಂಟೆಂಟ್ ನೋಡ್ತಿದಾರೆ. ಸೊ ಇಲ್ಲೇನೋ ನೋಡ್ಬೇಕಾದ್ರೆ ಅವ್ನಿಗೆ ಬೇಕಾಗಿರೋ ಕಲರ್, ಫ್ರೇಮಿಂಗು, ಪ್ರತಿಯೊಂದು ಮ್ಯೂಸಿಕ್, ಅವ್ನ್ ಆಲ್ರೆಡಿ ಆತರ ಕಾಂಪಿಟೇಟಿವ್ ಆಗಿ ನಾವು ಮುಂದೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದೊಂದು ಯೂಶಲಿ ಹೇಳ್ತಾರಲ್ಲ ಕನ್ನಡದವ್ರು ಮಾಡಕ್ಕೆ ಬರಲ್ಲ ಅಂತ. ಅಲ್ಲಿಗೆ ಇರಬಾರ್ದು ನಾವು. ಕನ್ನಡದವ್ರು ಸೂಪರ್ ಆಗಿ ಮಾಡ್ತಿದಾರೆ ಅಂತಿರಲಿಲ್ಲ, ಆ ಝೋನಿಗೆ ನಾವು ಕರ್ಕೊಂಡು ಹೋಗ್ಬೇಕು ಆಡಿಯನ್ಸ್ ಅಂತ. ಸರ್ ಹೇಳ್ತಾ ಇದ್ರು ಕನ್ನಡದವ್ರು ಸೂಪರ್ ಆಗಿ ಮಾಡ್ತಾರೆ, ಆಮೇಲೆ ಟ್ರೆಂಡ್ ಚೇಂಜ್ ಆಗ್ತಿದ್ದಂಗೆ ಈಗ ಜನ ಥಿಯೇಟ್ರಿಗೆ ಹೋಗಿದ್ದ ಮೊಬೈಲಲ್ಲೇ ತುಂಬಾ ಈಸಿಯಾಗಿ ಸಿಕ್ಬಿಡ್ತಾ ಇದೆ, OTT ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂತ. ಸೊ ಜನಗಳನ್ನ ಥಿಯೇಟ್ರಿಗೆ ಕರ್ಸ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟು. ಆಮೇಲೆ ಥಿಯೇಟ್ರಿಗೆ ಬರಬೇಕು ಅಂತಂದ್ರೆ ಕಥೆಲಿ ಏನೇನೆಲ್ಲ ಅಂಶ ಬೇಕು ಇವೆಲ್ಲವೂ ಕೂಡ ಒಂದಷ್ಟು ಚಾಲೆಂಜ್ ಆಗಿ ಆಗುತ್ತೆ. ಸೊ ವರ್ಕ್ ಮಾಡ್ಬೇಕಾದ್ರೆ ಇವೆಲ್ಲ ಒಂದು ಮೈಂಡಲ್ಲಿ ಇರುತ್ತಾ ಇಲ್ಲ ಹೆಂಗೆ ಅಂತ? ಅಂದ್ರೆ ಮೊದ್ಲು ಈ ಕಥೆನ ಜನ ಸ್ವೀಕಾರ ಮಾಡ್ತಾರಂದ್ರೆ ಅದೇ ಜನ ತಾನೇ ಥಿಯೇಟರ್ಗೆ ಬರೋದು, ಅಥವಾ ಅದೇ ಜನ ತಾನೇ OTT ನೋಡೋದು, ಅದೇ ಜನ ತಾನೇ ಟಿವಿಲಿ ನೋಡೋದು. ಸೊ ಆ ಜನಕ್ಕೆ ಆಪ್ತ ಆಗುವಂತ ವಿಷಯಗಳು ಇಟ್ಕೊಂಡು ಕಥೆ ಮಾಡಿದ್ರೆ ಅದನ್ನ ಥಿಯೇಟರ್ಗೆ ಬಂದು ಗೆಲ್ಸಿರುವಂತದ್ದು ಬೇಕಾದಷ್ಟಿದೆ. ನೋಡುವಂತ ವರ್ಗ
ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಈಗ ಥಿಯೇಟ್ರಿಗೆ ಬರುವಂತ ವರ್ಗನೇ ಬೇರೆ, OTT ವರ್ಗನೇ ಬೇರೆ, ಟಿವಿ ಸೀರಿಯಲ್ ಅಂತ ನೋಡುವಂತ ವರ್ಗನೇ ಬೇರೆ. ಈಗ ಅವ್ರನ್ನೆಲ್ಲ ಥಿಯೇಟ್ರಿಗೆ ಕರಿಬೇಕು ಅಂತಂದ್ರೆ ಏನೋ ಒಂದು ಚಾಲೆಂಜ್ ಅಂತ ಅನ್ಸಲ್ವಾ? ಐ ಥಿಂಕ್ ಸುಮಾರು ವರ್ಷಗಳಿಂದ ಸರ್ ಆಕ್ಚುಲಿ ಇದ್ರ ನಾವು ಮಾತಾಡಿ ಈ ವರ್ಗ ಸಪರೇಟ್ ಅಂದ್ಬಿಟ್ಟು ನಾವೇ ಡಿವೈಡ್ ಮಾಡ್ಬಿಟ್ಟಿದ್ವಿ. ಆಕ್ಚುಲಿ ಹಂಗೆಲ್ಲ ಏನಿರಲ್ಲ. ಅವ್ನಿಗೆ ಎಂಟರ್ಟೈನ್ಮೆಂಟ್ ಇಷ್ಟ ಆಯ್ತು ಅವ್ನು ಬರ್ತಾನೆ. ಇವಾಗ ನಾವು ಅಪ್ಪ ಅಮ್ಮಗೆ ಒಂದು ಸಿನಿಮಾ ನೋಡ್ಬೇಕು ಅಂತ ಆಸೆ ಹುಟ್ಟಿದ್ರೆ, ಇವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ, ಈಗಲೂ ಅವರು ನಮ್ಮನ್ ಕೇಳ್ಬೇಕು, ಈಗ ಈ ಪಿಕ್ಚರ್ ಚೆನ್ನಾಗಿದೆ ನನ್ನ ಕರ್ಕೊಂಡು ಹೋಗು ಅಂತ. ಅಲ್ಲ, ಇವಾಗ್ಲೂ ಇದು ಆಪ್ಷನ್ ಇದೆ, ಇವಾಗ್ಲೂ 1000 ಆಪ್ಷನ್ ಇದೆ. ಆದ್ರೂ ನಿಮ್ ಪ್ರಕಾರ ಥಿಯೇಟರ್ ಅಲ್ಲಿ ಯಾವ್ದು ಓಡ್ತಾನೆ ಇಲ್ಲ ಅಂತನಾ? ಇಲ್ಲ, ಸಂಖ್ಯೆಗಳು ಇದೆ, ಸಂಖ್ಯೆಗಳಿದೆ, ಡೆಫಿನೆಟ್ ಆಗಿ ನಂಬರ್ಸ್ ಇದೆ. ನಾವು ಪ್ರತಿ ಸಲ ಮೀಡಿಯಾದಲ್ಲಿ ನಾವ್ ಈ ತರ ಮಾತಾಡ್ಬೇಕಾದ್ರೆ ಹೇಳ್ತೀವಿ, ನಾವೇ ಅವ್ರ ಮೈಂಡಿಗೆ ಹಾಕ್ಬಿಡ್ತೀವಿ, ಬರ್ತಿಲ್ಲ, ನೋಡ್ತಿಲ್ಲ, ಆಡಿಯನ್ಸ್ ಸರಿ ಇಲ್ಲ, ಅದಿಲ್ಲ. ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಜಸ್ಟ್ ದಟ್ ಅವ್ನಿಗೆ ಅನ್ನಿಸಿದ್ರೆ, ಇದೇನೋ ಇದ್ರಲ್ಲಿ ಇದೆ ಅಂತ ಅನ್ಸಿದ್ರೆ ಅವನು ಬರ್ತಾನೆ, ಅವ್ನ ಫ್ರೆಂಡ್ ಕರ್ಕೊಂಡ್ ಬರ್ತಾನೆ, ಅವ್ರ ಅಪ್ಪ ಅಮ್ಮನು ಕರ್ಕೊಂಡ್ ಬರ್ತಾನೆ. ಆತರ ಕರ್ಕೊಂಡ್ ಬರೋ ಕಾಂಟೆಂಟ್ ನಾವು ತಲುಪಿಸಿದ್ರೆ ಅಲ್ಲಿಗೆ, ಅದು ಎಕ್ಸಾಕ್ಟ್ಲಿ ನಮ್ದು ನಿಮ್ದು ಎಲ್ಲಾರ್ದು ಕೂಡ ಜವಾಬ್ದಾರಿ. ಸೊ ತಲುಪಿಸಿದ್ರೆ ಡೆಫಿನೆಟ್ ಆಗಿ ಆಚೆ ಬರ್ತಾರ ಅನ್ನೋ ಒಂದ್ ನಂಬಿಕೆ. ಇವಾಗ ನೋಡಿ, ಆ ಫ್ಯಾಮಿಲಿ ಫೋಟೋ ಜೊತೆ ನೀವು ಕೂತೀರಾ, ನೀವು ಅದೇ ಫ್ಯಾಮಿಲಿ ಅಂತ ಅನಿಸ್ತಾ ಇರ. ಸೊ ನಿಮ್ದೇ ಕತೆ ನಾನು ಹೇಳ್ತಿರೋ, ನಿಮ್ ಲೈಫ್ ಅಲ್ಲಿ ನಡೀತಿರೋ ಕೆಲವು ಘಟನೆಗಳು ಇದ್ರಲ್ಲಿ ಇರ್ಬೋದು. ಈಗಾಗ್ಲೇ ಹೇಳ್ತಾ ಇರಿ, ಟ್ರೈಲರ್ ನೋಡಿದ ತಕ್ಷಣ ನನ್ಗೆ EMI ನೆನಪಾಯ್ತು ಅಂತ. ಸೊ ಎಲ್ಲಾ ಪಾತ್ರಗಳನ್ನೂ ಹುಡುಕಿರೋದು ನಮ್ಮ ಸುತ್ತಮುತ್ತ ಇರೋ ವಿಷಯಗಳನ್ನ ಇಟ್ಕೊಂಡೇ ಮಾಡಿರುವಂತದ್ದು. ಅಂಡ್ ಜನಗಳಿಗೆ ಅವ್ರ ಲೈಫ್ ನ ನೆನಪಿಸೋದು ಅಂತಲ್ಲ, ಎಲ್ಲಾರು ಒಂದ್ ಸ್ಪಾರ್ಕ್ ಬೇಕಲ್ಲ. ಅದ್ ನೋಡಿದಾಗ, ಇಲ್ಲ ನಾನೇನೋ ಮಾಡ್ತೀನಿ ಲೈಫ್ ಅಲ್ಲಿ, ನನ್ ಕೈಲೂ ಆಗುತ್ತೆ. ಐ ಥಿಂಕ್ ಈ ಮರ್ಯಾದೆ ಪ್ರಶ್ನೆ ನೋಡಿದಾಗ ಆ ಸ್ಪಾರ್ಕ್ ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್ ಸರ್. ಈಗ ನೀವು ಪಕ್ಕದಲ್ಲಿ ಇಟ್ಕೊಂಡಿದ್ದೀರ ನಿಮ್ದು ಮೊಬೈಲ್ ಅಂತ, ನಿಮ್ದಾಗಿದೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀರ. ಬೇರೆಯವ್ರದಂದ್ರ ಅದೇ ತರ ನಮ್ಮವ್ರಿಗೆ ನಮ್ದು ಕತೆ ಅಂತ ಅನ್ಸಿದ್ರೆ ಅವರು ಚಂದ ಇಟ್ಕೊಂತಾರೆ. ಥಿಯೇಟ್ರಲ್ಲೂ ಬೆಳೆಸ್ತಾರೆ, ಟಿವಿನಲ್ಲೂ ಬೆಳೆಸ್ತಾರೆ, ಎಲ್ಲಾ ಕಡೆನೂ ಬೆಳೆಸ್ತಾರೆ. ಮತ್ತೆ ಅದೇ ಮೈನ್ ಫಸ್ಟ್ ಹೇಳಿದಾಗೆ ಒಂದು ಕತೆ ಆಯ್ಕೆಯಿಂದನೇ ಆರಂಭ ಆಗುತ್ತೆ ಅದೆಲ್ಲದು. ಥಿಯೇಟರ್ಗೆ ಅಂತಾನೆ ಕತೆ ಮಾಡೋದು ಅಥವಾ ಇದಕ್ಕೆ ಅಂತಾನೆ ಕತೆ ಮಾಡೋ ಅಂತ ಆ ತರದ್ ಯಾವ್ದು ಸಂಪ್ರದಾಯ ಏನಿಲ್ಲ. ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದ್ ಕತ್ಲೆ ಕೋಣೆನಲ್ಲಿ ನಿಮ್ಗೊಂದಷ್ಟು ವಿಜುವಲ್ಸ್ ಹಾಕಿ ಸೌಂಡ್ ಹಾಕಿದಾಗ ಅವ್ನ ಲೈಫ್ ನ ಮರ್ತೋಗ್ಬಿಟ್ಟು ಅವ್ನ ಆಕ್ಚುಲಿ ಸಿನಿಮಾ ನೋಡ್ಬೇಕಾಗುತ್ತೆ. ಅವ್ನು ಅಳಬೇಕು, ನಗ್ಬೇಕು, ಅವ್ನು ವಿಸಿಲ್ ಹೊಡಿಬೇಕು, ಅವ್ನಿಗೆ ಸೂಪರ್ ಅನ್ಸ್ಬೇಕು. ಈ ಎಕ್ಸ್ಪೀರಿಯನ್ಸಸ್ ಕೊಡೋದಕ್ಕೆ ಕಥೆಯಲ್ಲಿ ಏನ್ ಬೇಕು ಪ್ರತಿ ಹಂತದಲ್ಲೂ ಅದನ್ನೆಲ್ಲ ಹಾಕೊಂಡಿದೀವಿ. ಇದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಅಂದ್ರೆ ಇದು ಕ್ಲಾಸು, ಮಾಸು, ಮಲ್ಟಿಪ್ಲೆಕ್ಸ್, OTT ಆ ತರ ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಕೊಡ್ತಿದೀವಿ, ಬನ್ನಿ. ಅದೆಲ್ಲೂ ಕೂಡ ಮರ್ಯಾದೆ ಪ್ರಶ್ನೆ ಇದೆ, ಎಲ್ಲಾರ್ದು ಮರ್ಯಾದೆ ಪ್ರಶ್ನೆ. ಹೆಚ್ಚು ಡಿವಿಷನ್ ಮಾಡ್ದಂಗುನು ಆಡಿಯನ್ಸ್ ಕೂಡ ಆತರ ಮೈಂಡ್ ಸೆಟ್ ಹಾಕಿ, ಇದು ಅವನ್ಗಲ್ಲ, ಇದು ಇವನ್ಗೆ, ಇದು ಅವ್ನ್ ಮಾತ್ರ ನೋಡ್ಬೇಕು, ಬರೀ IT ಅವ್ರು ನೋಡ್ಬೇಕು, ಹಂಗಿಲ್ಲ. ಎಲ್ಲರೂ ವೀಕ್ಷಕರೇ. ಬಟ್ ನಾವು ಪ್ರಚೋದನೆ ಕೊಡೋದ್ರಲ್ಲಿ ಸಮಸ್ಯೆ ಇದೆ, ಆವಾಗ ಪ್ರತಿಕ್ರಿಯೆಯಲ್ಲೂ ಸಮಸ್ಯೆ ಇರುತ್ತೆ. ಕರ್ಸೋಣ, ಎಲ್ಲ ಸೇರಿ ಕರ್ಸೋಣ, ಯಾಕಾಗಲ್ಲ, ಮಾಡೋಣ ಎಲ್ಲರೂ ಮಾಡ್ಸೋಣ. ಈಗ ಕತೆ ಅಂತ ಬರ್ಕೊಂಡ ಈಗ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರಿ, ಇವಾಗಿನ ಟ್ರೆಂಡ್ಗೆ ತಕ್ಕನಾಗಿ ಸರ್ ಇವಾಗ ಒಂದು ಸಿನಿಮಾ ಮಾಡೋಣ ಅಂತ ಅಂದಾಗ, ಸೊ ಪಾತ್ರಧಾರಿಗಳು ಅಂತ ಬಂದಾಗ ಇಂತಿಂತವ್ನ ಹಾಕೋಬೇಕು, ಇಂಥವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸೆಲೆಕ್ಷನ್ ಪ್ರೋಸೆಸ್ ಹೆಂಗಾಗುತ್ತೆ ಅಂತ? ಅಂದ್ರೆ ಕಥೆನಲ್ಲಿ ಬರುವ ಪಾತ್ರಗಳು ಫಸ್ಟ್ ಒಂದು ಏಜ್ ಗ್ರೂಪ್ ಇಂದ ಹಿಡಿದು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಏಜ್ ಅವ್ರು ಇಷ್ಟು ಜನ ಈ ತರದವ್ರು ಬೇಕಾಗತ್ತೆ ಅಂತ. ನಮ್ಮಲ್ಲಿ ಎಷ್ಟು ನಟರು ಇದಾರೆ ಅಂತ ಹೇಳಿದ್ರೆ ಲಿಸ್ಟ್ ಉದ್ದ ಇದೆ, ಜಾಸ್ತಿ ಇದೆ. ಕನ್ನಡದಲ್ಲಿ ತುಂಬಾ ಒಳ್ಳೊಳ್ಳೆ ನಟರುಗಳಿದ್ದಾರೆ. ಸೊ ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ನಾನು ಅವ್ರನ್ನ ಈ ರೀತಿ ಡಿಸೈನ್ ಮಾಡೋದಕ್ಕೆ ಈಸಿ. ನನ್ಗೆ ಹಿಂಗ್ ಮಾಡಿದ್ರೆ ಓಕೆ, ಇವ್ರದ್ದೇನೋ ಪ್ರೀವಿಯಸ್ ವರ್ಕ್ ಅಲ್ಲಿ ಈ ಎಕ್ಸ್ಪ್ರೆಷನ್ಸ್ ಗಳು ಇದೆಲ್ಲ ವರ್ಕ್ ಆಗಿದೆ, ಇದನ್ನ ಇಲ್ಲಿ ಅದನ್ನ ನಾವು ಜಾಸ್ತಿ ಮಾಡ್ಬೇಕೋ ಕಮ್ಮಿ ಮಾಡ್ಬೇಕೋ, ಏನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಹಾಗೆ ಆಯ್ಕೆ ಆಗಿದ್ದು ಸೂರಿ ಪಾತ್ರ ಅಂದ್ರೆ ರಾಕೇಶ್ ಅಡಿಗರು. ಸೊ ಅವ್ರ ಪಾತ್ರಗಳಲ್ಲಿ ಇದೆ ಬೇರೆ ಬೇರೆ ವೆರೈಟೀಸ್ ನೋಡಿದೀವಿ, ಈ ವೆರೈಟೀಸ್ ನ ನೋಡಿಲ್ಲ. ನಿಮ್ಗೆ ಅಪರೂಪ ಅಂತ ಅನ್ಸ್ದಾಗ್ಲೇನೆ ಅದ್ರ ಬಗ್ಗೆ ಗಮನ ಸೆಳೆಯೋದು. ಡೈಲಿ ಒಂದೇ ತರ ಇರೋದಕ್ಕೂ ಅಪರೂಪಕ್ಕೆ ಏನಾದ್ರು ಒಂದು ಕಣ್ಣಿಗೆ ಸಿಕ್ಕಿದ್ರೆ ಅದ್ ಹೇಗ್ ವಿಶೇಷತೆ ಅಂತ ಅನ್ಸುತ್ತೋ ಹಾಗೆ ಅಂತ ವಿಶೇಷತೆ ಸೂರಿ ಪಾತ್ರನ ರಾಕೇಶ್ ಮಾಡಿರ್ಬೋದು, ಇನ್ನು ಉಳಿದ ಪಾತ್ರಗಳನ್ನ ಅವ್ರವ್ರು ಮಾಡಿದ್ದಾರೆ. ಯಾಕೆ ಅವರೇ ಮಾಡಿದ್ರು ಅಂತ ನೋಡ್ಬೇಕು ಅಂದ್ರೆ ಅದಕ್ಕೆ 22ಕ್ಕೆ ಆನ್ಸರ್ ಸಿಗುತ್ತೆ. ಟ್ರೈಲರ್ ಸ್ವಲ್ಪ ಸಿಕ್ಕಿರುತ್ತೆ, 22ಕ್ಕೆ ಖಂಡಿತ ನಿಮ್ಗೆಲ್ಲರಿಗೂ ಅನ್ಸುತ್ತೆ ಇವ್ರೇ ಈ ಪಾತ್ರ ಮಾಡ್ಬೇಕಿತ್ತು ಬಿಟ್ರೆ ಅದ್ ಅನ್ಸಿದ್ರೆ ನಟರ ಕೆಲ್ಸ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ನಾವ್ ಆಯ್ಕೆ ಚೆನ್ನಾಗ್ ಮಾಡಿದೀವಿ ಅನ್ನೋದು ವೆರಿ ನೆಕ್ಸ್ಟ್ ಆಗ್ಬಿಡುತ್ತೆ. ಫಸ್ಟ್ ಅವ್ರು ಚೆನ್ನಾಗ್ ಮಾಡಿದ್ದಾರೆ ಅಂತ. ಸಿನಿಮಾ ಗೆಲ್ಲೋದು ಯಾವತ್ತೂನು ಆ ಪರದೆ ಮೇಲೆ ಅವ್ರಗಳ ಪರ್ಫಾರ್ಮೆನ್ಸ್ ಹೆಂಗ್ ಕಾಣಿಸ್ತು ಜನಕ್ಕೆ, ಅದ್ ಹೇಗೆ ನಮ್ಮನೆ ಹುಡುಗ ಅಥವಾ ನಮ್ಮವ್ರು ಅಂತ ಅವ್ರಿಗೆ ಅನ್ಸುತ್ತೆ ಅದಾದ್ಮೇಲೆನೆ. ಬಟ್ ಎಲ್ಲಾ ಪಾತ್ರಧಾರಿಗಳ ಬಗ್ಗೆನೂ ಅದೇ ಅಭಿಪ್ರಾಯ ಬರೋದಂತೂ ಪಕ್ಕ. ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಾ ಟ್ರೈಲರ್ ನೋಡ್ಬೇಕಾದ್ರೆ? ಅಂದ್ರೆ ಬೇರೆ ಸಿನಿಮಾಗಳಿಗೂ ಪ್ಲಸ್ ಇದ್ರಲ್ಲಿ ಆಕ್ಟರ್ಸ್ ಕಾಣಿಸ್ಕೊಂಡಿರೋ ರೀತಿ ಅಥವಾ ನ್ಯಾಚುರಲ್ ಆಗಿ ನಾವು ಪ್ರೆಸೆಂಟ್ ಮಾಡಿರೋ ರೀತಿ? ಅಲ್ಲ, ನಾನ್ ಹೇಳಿದೀವಿ ಒಂದು ರೆಗ್ಯುಲರ್ ಸಿನಿಮಾ ಪ್ಯಾಟರ್ನ್ ನಾವ್ ಏನ್ ನೋಡ್ತಿದೀವಿ ಆತರ ಟ್ರೈಲರ್ ಕಟ್ಗಳಿಗೂ ಅಂಡ್ ಈ ಟ್ರೈಲರ್ ನಲ್ಲಿ ಇವ್ರು ನ್ಯಾಚುರಲ್ ಆಗಿ ಒಂದು ಕ್ಯಾನ್ವಾಸ್ ನಲ್ಲಿ ಕಾಣಿಸ್ಕೊಂಡಿರೋ ರೀತಿಗೂ
ಆಸ್ ಎ ಕ್ಯಾರೆಕ್ಟರ್ಸ್ ನಿಮ್ಗೆ ಅದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ನನಗೆ ಅನಿಸ್ತು ಈಗ ಒಂದಷ್ಟು ಟ್ರೈಲರ್ಗಳು ನೋಡಿದಾಗ ಒಂದು ವೆರೈಟಿ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ, ಪಕ್ಕಾ ಮಿಡಲ್ ಕ್ಲಾಸ್ ತರನೇ ಈ ನಮ್ಮ ಸುತ್ತಮುತ್ತ ನಡೆಯುವಂತ ಒಂದಷ್ಟು, ಇಲ್ಲ ನಮ್ಮ ಫ್ರೆಂಡ್ಸ್ಗಳೇ ಯಾರೋ ಒಂದಷ್ಟು ಮಾಡುವಂತ ಒಂದಷ್ಟು ಪಾತ್ರಗಳೇ ನನಗೆ ಅನ್ಸಿತ್ತು ಅಂತ. ಫಾರ್ ಎಕ್ಸಾಂಪಲ್ ಈಗ ಝೊಮ್ಯಾಟೊ ಸುನಿಲ್ ಅವ್ರು ಮಾಡಿದ್ದಾರೆ. ಸೊ ನಮ್ ಎಲ್ಲೋ ಫ್ರೆಂಡ್ ಗೊತ್ತಿರೋರು ಇರ್ತಾರೆ, ಅವ್ರು ಇರ್ತಾರೆ, ಅದೇನ್ ಕೆಲಸ ಮಾಡ್ತಿದ್ಯಾ ಅಂತಂದ್ರೆ ಅವ್ನು ಕೆಲಸ ಮಾಡ್ತೀನಪ್ಪ, ಇಲ್ಲ ಬಾಕಿ ಟೈಮಲ್ಲಿ ಇದು ಮಾಡ್ತಿರ್ತೀನಿ, ಒಂದ್ ಬೈಕ್ ಇತ್ತು ಅಂತ ಒಂದು ರ್ಯಾಪಿಡ್ ಓಡಿಸ್ತೀನಿ. ಸೊ ಈ ತರ ಒಂದಷ್ಟು ಜನ ನಮ್ ಸುತ್ತಮುತ್ತಲು ಇರ್ತಾರಲ್ಲ, ಸೊ ಅದೇ ತರ ನನಗೂ ನೋಡಂಗ ಅನಿಸ್ತು ಅಷ್ಟೇ. ಅದೇ ಅಷ್ಟ್ ನ್ಯಾಚುರಲ್ ಆಗಿ ಅವ್ರು ಬರ್ಬೇಕು ಅಂದ್ರೆ ಒಂದು ಸರ್ ಕೆಲಸ ತೆಗ್ಸಿರೋ ರೀತಿ, ಅಂಡ್ ಇನ್ನೊಂದು ಆಸ್ ಅನ್ ಆಕ್ಟರ್ ಅವ್ರಲ್ಲಿರುವಂತ ಒಂದು ಎಬಿಲಿಟಿ. ಅಂದ್ರೆ ಈಗ ನಮ್ಮಲ್ಲಿ ಆಕ್ಟರ್ಗಳಿಲ್ಲ, ಇವಾಗ ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಫಸ್ಟ್ ಕ್ವಶನ್ ಯಾರು ನಿಮ್ ಹೀರೋ ಅಂತಾರಲ್ಲ. ಹೀರೋ ಅನ್ನೋದು ಕತೆ ಆಗ್ಬಿಟ್ರೆ, ಎಲ್ಲಾ ಕ್ಯಾರೆಕ್ಟರ್ಗಳಾಗಿ ಕಾಣಿಸ್ಕೊಂಡ್ರೆ ಐ ಥಿಂಕ್ ತುಂಬಾ ಕನ್ವಿನ್ಸಿಂಗ್ ಆಗಿ ಚೆನ್ನಾಗಿರುತ್ತೆ ಸಿನಿಮಾ ಅಂತ. ಆಮೇಲೆ ಸರ್, ಈಗ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರೋದ್ರಿಂದ, ಈಗ ನೀವು ಹಿಂದೆನೂ ಒಂದಷ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳೆಲ್ಲ ಕೊಟ್ಟಿದ್ದೀರಾ, ಒಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ರು ಒಂಥರ ಕ್ರಿಯೇಟಿವ್ ಆಗಿದ್ದೀರಾ. ನಾನು ನೋಡ್ದಂಗೆ ಆ ಒಂದು ರ್ಯಾಪ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ಬೇಕು, ಈ ತರ ಒಂದು ಪ್ರೆಸೆಂಟ್ ಬರ್ಬೇಕು ಅಂತ. ಅಂದ್ರೆ ನೀವು ಬರೀ ಪ್ರಾಜೆಕ್ಟ್ ಅಂತ ಯೋಚನೆ ಮಾಡಿದ್ರೆ, ನಾವ್ ಯಾವತ್ತು ಅವರು ಡೈರೆಕ್ಟರ್, ನಾವು ಪ್ರೊಡ್ಯೂಸರ್ ಆತರ ಎಲ್ಲೂ ಕೆಲಸನೇ ಮಾಡಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಒಂದ್ 4 ವರ್ಷಗಳಿಂದ ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ಪರ್ಸನಲ್ ಆಗಿ ಇಬ್ರು ಒಳ್ಳೆ ಸ್ನೇಹಿತರು. ನನ್ಗೆ ಯಾವತ್ತಾರು 2 ಗಂಟೆ ಏನಾದ್ರು ಬೇಜಾರಾದ್ರೆ, ನಂಗೆ ಎನರ್ಜಿ ಬೇಕು ಅಂದ್ರೆ ಕಾಲ್ ಮಾಡೋದು ಯಪ್ಪನ್ಗೆ, ತಲೆ ಕೆಡ್ಸ್ಕೊಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಅಂದ್ರೆ ಒಂದ್ ಆ ಬೇಸಿಕ್ ಫ್ರೆಂಡ್ಶಿಪ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡ್ ಅದಕ್ಕೂ ಮಿಗಿಲಾಗಿ ಈ ಕಥೆನ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ, ಬರೀ ಇದನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಷ್ಟೇ ಯೋಚನೆ ಮಾಡ್ತಿದ್ವಿ. ಅಲ್ಲೆಲ್ಲೂ ಕೂಡ ಪ್ರೊಡ್ಯೂಸರ್ ಡೈರೆಕ್ಟರ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಇದನ್ನ ಚೆನ್ನಾಗಿ ಡೆವಲಪ್ ಮಾಡೋಣ, ಇದು ಸೂಪರ್ ಆಗಿ ಮಾಡೋಣ. ಒಂದ್ ಹಂತಕ್ಕೆ ಬಂದಾದ್ಮೇಲೆ ಮಾತ್ರ ಓಕೆ ತುಂಬಾ ಸ್ಟ್ರಾಂಗ್ ಅನಿಸ್ತಾ ಇದೆ. ಬಿಕಾಸ್ ತುಂಬಾ ವರ್ಷಗಳಿಂದ ಆಸೆ ಇತ್ತು. ಅಂದ್ರೆ ಇವ್ರಲ್ಲಿರೋ ಪೊಟೆನ್ಶಿಯಲ್, ಅಂದ್ರೆ ಆಸ್ ಎ ಟೆಕ್ನಿಷಿಯನ್, ಆಸ್ ಎ ಸಿನಿಮಾಟೋಗ್ರಫರ್, ಆಸ್ ಎ ರೈಟರ್, ಆಸ್ ಎ ಡೈರೆಕ್ಟರ್, ತುಂಬಾ ಹಂತಗಳಲ್ಲಿ ಅವ್ರ ಪೊಟೆನ್ಶಿಯಲ್ ನ ತುಂಬಾ ಹತ್ರದಿಂದ ನೋಡಿದೀನಿ. ಇವ್ರು ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ. ಅಂಡ್ ಒಂದಿನ ಬಾಯ್ ಬಿಟ್ಬಿಟ್ಟು ಕೇಳ್ಬಿಟ್ಟೆ, ಸರ್ ಇದು ಹಿಂಗಿದೆ, ನೀವು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದಿನ ಟೈಮ್ ಕೊಡಿ ಅಂದ್ರು. ನಾನೇನಿದು ಒಂದಿನ ಟೈಮ್ ತಗೊಂಡ್ಬಿಟ್ರಲ್ಲ ಅಂತ. ಬಟ್ ನೆಕ್ಸ್ಟ್ ಡೇ ಫೋನ್ ಮಾಡಿ ಮಾಡೋಣ ಅಂದ್ರು. ಅಲ್ಲಿಗೆ ಅವರ ಡಿಪಾರ್ಟ್ಮೆಂಟ್ ಆ ಕೆಲಸಗಳು ಹಂಗ್ ಶುರು ಆಯ್ತು. ಸರಿ ಇದ್ ಮಾಡ್ತಿದೀನಿ ಅಂತ ಫಿಕ್ಸ್ ಆದ್ಮೇಲೆ ಆಸ್ ಎ ಪ್ರೊಡಕ್ಷನ್ ಹೆಂಗ್ ಮಾಡೋಣ ಇದನ್ನ ಅನ್ನೋದು ನನ್ನ ಕೆಲಸಗಳು ಶುರು ಹಚ್ಕೊಂಡು. ಯಾಕೆ ನೀವು ಡೈರೆಕ್ಷನ್ ಮಾಡ್ಬೇಕು ಅಂತ ಅನಿಸ್ತು? ಅಂಡ್ ಯಾರ್ಯಾರು ಏನೇನು ನೋಡ್ಬೇಕು ಅದ್ ಮಾಡಿದ್ರೆ ಚಂದ. ಅಂದ್ರೆ ಇವಾಗ ನನಗೆ ಮೋರ್ ಕಂಫರ್ಟಬಲ್ ಆ ಟೀಮ್ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ, ಅಂದ್ರೆ ಸರ್ ಟೆಕ್ನಿಷಿಯನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇನ್ನೊಬ್ಬ ಥರ್ಡ್ ಪಾರ್ಟಿ ಅದನ್ನ ನಿಂತು ನೋಡ್ತಾ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಸಜೆಷನ್ಸ್ ಮೂಲಕ ಇದನ್ನ ಇನ್ನೊಂದು ಚೂರು ಪರ್ಫೆಕ್ಷನ್ ಅಚೀವ್ ಮಾಡ್ತೀವಲ್ಲ. ಐ ಥಿಂಕ್ ಅದು ನಾನು ಜಿಎಲ್ ಇದ್ದಾಗ ನಂದು ಕೆಲಸ ಆಸ್ ಎ ಕ್ರಿಯೇಟಿವ್ ಹೆಡ್ ಅಲ್ಲಿ ಮಾಡಿದ್ದೆ. ಅಂಡ್ ಪ್ರಿವಿಯಸ್ಲಿ ಸಖತ್ತಲ್ಲಿ ಮಾಡಿದಾಗ್ಲೂ ಕೂಡ ನಾನೆಲ್ಲೂ ನಮ್ಮ ಹೆಸರು ಹಾಕೊಂಡು ನಾವು ಡೈರೆಕ್ಟರ್ ಆಗ್ಬೇಕು ಆ ಥರದ್ದೇನು ಇರ್ಲಿಲ್ಲ. ನನ್ಗೆ ಅದನ್ನ ಖುಷಿ ಕೊಡುತ್ತೆ. ಅಂದ್ರೆ ನಾವು ಪ್ರೆಸೆಂಟ್ ಮಾಡೋ ಪ್ರಾಡಕ್ಟ್ ನ ತುಂಬಾ ಚಂದವಾಗಿ ಇಟ್ಕೊಂಡ್ರೆ ಖುಷಿ ಕೊಡುತ್ತೆ. ಅಂಡ್ ಎಂಟೈರ್ ಟೀಮ್ ಗೆದ್ರೆ ಎಲ್ಲರೂ ಗೆದ್ದಂಗೆ. ಸೊ ಆ ಟೀಮ್ ನ ಗೆಲ್ಸೋಂತ ನಮ್ ಕೆಲಸ. ನಾನ್ ಯಾಕೆ ಡೈರೆಕ್ಟ್ ಮಾಡ್ಬಾರ್ದು ಅಲ್ಲ ಅವ್ರು ಹೇಳಿ ನಿಮ್ದೇ ದುಡ್ಡಲ್ವಾ, ನೀವೇ ಹಾಕೊಂಡು ನೀವೇ ಮಾಡ್ಬೋದಾಗಿತ್ತಲ್ವಾ? ಅಲ್ಲ, ನಾವಿಬ್ರು ಫ್ರೆಂಡ್ಸ್ ಅಂದ್ಮೇಲೂ ತಂದಿಡಕ್ ನೋಡಿದ್ರಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ನಾನ್ ಯಾಕೆ ಮಾಡ್ಬಾರ್ದು ಅನ್ಸ್ತು ಅಂತ. ಇಲ್ಲ, ಸಿನಿಮಾ ಡೈರೆಕ್ಟರ್ ನಾನೇ, ಆದ್ರಿಂದ ಇಲ್ಲೇ ಕೂತಿರೋದ್ರಿಂದ ನನ್ನ ಆಬ್ಸೆನ್ಸು ಇಲ್ಲ, ಪ್ರೆಸೆನ್ಸ್ ಎಲ್ಲ ಕೇಳ್ತಾ ಇದೀರಲ್ಲ, ನಾನ್ ಯಾಕೆ ಮಾಡ್ಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಯಾಕೆ ನಾನೇ ಒಂದ್ ಚಾನ್ಸ್ ತಗೋಬಾರ್ದು? ಈಗ ನನಗೆ ಒಂದ್ ಚಾಲೆಂಜ್ ಅಲ್ವಾ ಇದು? ತುಂಬಾ ಜನ ಪ್ರೊಡ್ಯೂಸರ್ ಹೀರೋ ಆದಾಗ್ಲೇ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು. ಸಾರ್ ಹೀರೋ ತರ ಇದೀರಾ, ನೀವೇ ಮಾಡ್ಬಿಡಿ ಸರ್ ಅಂದ್ರೆ ನಾಳೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಟ್ಟೆ ಹಾಕೊಂಡು ಹಿಂಗ್ ನಿಂತ್ಕೊಂಡ್ಬಿಟ್ರೆ ಅದಂಗ್ ವರ್ಕ್ ಆಗಲ್ಲ. ಅದು ಆಕ್ಚುಲಿ ಅಂದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಇರುತ್ತೆ, ಅದಕ್ಕೆ ಆದಂತ ಸುಮಾರು ವರ್ಷಗಳು. ಓಕೆ ಇದು ನಾನು ಮಾಡ್ಲೇಬೇಕು ಅನ್ನೋದೊಂದು ವಿಷನ್ ಇರುತ್ತೆ. ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ ನಾನು ಹೇಳ್ತಿರೋದು, ಅದು ಅವ್ರವ್ರು ಮಾಡಿದ್ರೆ ಚಂದ. ಅದಕ್ಕೆ ನೋಡಿ ಸಿಗ್ತಾ ಸರ ಡೈರೆಕ್ಟರ್ಗೆ? ನನ್ನ ಕಡೆಯಿಂದಾನೆ ಸಿಗ್ಲಿಲ್ಲ ನಿಮ್ಗೆ? ಅದೇ ಈಗ ನಾನು ಹೇಳಿದ್ನಲ್ಲ, ಒಂದ್ ಚಾನ್ಸ್ ತಗೊಳ್ಳೋಣ, ಯಾಕೆ ನನ್ನ ಕೈಲಿ ಏನಕ್ಕೆ ಮಾಡಕ, ಯಾಕೆ ನಾನು ಒಂದಷ್ಟು ವರ್ಷದಿಂದ ಫೀಲ್ಡ್ ಅಲ್ಲಿ ಇದೀನಿ, ಒಂದ್ ಟ್ರೈ ಯಾಕೆ ನಾನು ಮಾಡಬಾರ್ದು ಅಂತ ಎಲ್ಲ ಒಂದು ಥಾಟ್ ಬಂತ. ಮಾಡ್ಬೋದು, ಈ ಸಿನಿಮಾದಲ್ಲಿ ನಾನು ಮಾಡಿದೀನಿ. ಆದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರಿವಿಯಸ್ ಸಿನಿಮಾ ಸರ್ ಪ್ರೊಡ್ಯೂಸ್ ಮಾಡಿದಾಗ ಅವ್ರು ಒಳ್ಳೆ ಸ್ನೇಹಿತ. ಅರವಿಂದ್ಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅವಕಾಶ, ಅಂಡ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಅಂಡ್ ಈ ತರದೇನೋ ಮಾಡಿದಾಗ ನಾನೇನೋ ಮಾಡ್ತೀನಿ, ಸರ್ ಮಾಡ್ತಿದ್ದಾರೆ. ಮುಂದೆ ಅವತ್ತಾರು ಆತರ ಈ ಇಕೋಸಿಸ್ಟಮ್ ನಲ್ಲಿ ನಾವೆಲ್ಲ ಒಂದಷ್ಟು ತಂಡಗಳು ಏನು ಅಂದ್ರೆ ಇಲ್ಲಿ ಬೇಕಾಗಿರೋದು ಒಳ್ಳೆ ಸಿನಿಮಾಗಳು. ಹೌದು. ಸೊ ಒಳ್ಳೆ ಸಿನಿಮಾಕ್ಕೋಸ್ಕರ ಈಗ ಈ ಸಬ್ಜೆಕ್ಟ್ ಅಲ್ಲಿ ನನ್ಗೆ ಹೋಲ್ಡ್ ಇದೆ ಅಂತ ಅವ್ರಿಗನ್ಸಿ ಈ ಸಬ್ಜೆಕ್ಟ್ ನಾನ್ ಮಾಡು ಅಂತ ಹೇಳಿದ್ದಾರೆ. ಈಗ ನಾನೇ ಒಂದ್ ಲವ್ ಸಬ್ಜೆಕ್ಟ್ ಅಂತ ಅಂದ್ರೆ ಫಸ್ಟ್ ಯೋಚನೆ ಮಾಡ್ತೀನಿ, ಅಂದ್ರೆ ಯಾಕೆ ಪ್ರದೀಪ್ ಅವರ ನೀವು ಈ ಸಬ್ಜೆಕ್ಟ್ ಮಾಡ್ಬಾರ್ದು ಅಂತ. ಯಾಕಂದ್ರೆ ಹೆಚ್ಚು ಆತರ ಸಬ್ಜೆಕ್ಟ್ ಅಲ್ಲಿ ಸೆನ್ಸ್ ಇದೆ, ಅವ್ರಿಗೆ ಟ್ರೈ ಮಾಡ್ಬೋದು. ಆತರ ನಮಗ್ ಗೊತ್ತಿರುತ್ತೆ ಸರ್, ಒಂದಿಷ್ಟು ವರ್ಷ ಇದ್ರಲ್ಲಿ ಎಸ್ಪೆಷಲಿ ಏನ್ ಬೇಕಿತ್ತು ಅಂತ ಹೇಳಿದ್ರೆ, ಸರ್ದೊಂದು ಅಬ್ಸರ್ವೇಷನ್ ಒಂದು ಕಲೆ ಇದೆ. ಅಂದ್ರೆ ಇವತ್ತಿಗೂ ನಾವೆಲ್ಲರೂ ಕಾಫಿ ಕುಡಿಯೋ ಕೆಳಗಡೆ ಹೋದಾಗ
ಸುಮ್ನೆ ಅಲ್ಲಿ ನೋಡಿ ಅಜ್ಜಿ ನೋಡಿ ತಾತ ನೋಡಿ ಅಂತೆಲ್ಲ ಹಿಂಗ್ ತೋರಿಸ್ತಾ ಇರ್ತಾರೆ. ಅದ್ ನೋಡಿದಾಗ ತುಂಬಾ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಯಾವ್ದೋ ಬ್ಯಾಗ್ ಇಟ್ಕೊಂಡು ಎಷ್ಟು ಶಿಸ್ತಿಂದ ಹೋಗ್ತಾ ಇರ್ತಾರೆ. ಈ ತರದೆಲ್ಲ ನಾವು ಅಬ್ಸರ್ವೇಷನ್ ಮಾಡ್ತೀವಲ್ವಾ, ಚೆನ್ನಾಗಿದೆ ಅಂತ ಯಾವ್ದೋ ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕಿ ಎಲ್ಲೋ ಒಂದ್ ಕಡೆ ಬಿಟ್ಬಿಡ್ತೀವಿ. ಬಟ್ ಸರ್ದ ಆತರ ಅಲ್ಲ, ಅಲ್ಲಿ ನೋಡಾದ್ಮೇಲೆ ಅದನ್ನ ಎಲ್ಲೋ ಒಂದ್ ಕಡೆ ಸಿನಿಮಾ ತಂದಿರ್ತಾರೆ ಗೊತ್ತಿಲ್ದಂಗೆ. ಹಿಂದೆ ಎಲ್ಲೋ ಪಾಸಿಂಗ್ ಅಲ್ಲಿ ಇರ್ತಾರೆ, ಮುಂದೆ ಎಲ್ಲೋ ಇರ್ತಾರೆ. ಈ ಪ್ರಪಂಚ ಕಟ್ಟೋದ್ರಲ್ಲಿ ಐ ಥಿಂಕ್ ಇವರ ಅಬ್ಸರ್ವೇಷನ್ ಸ್ಕಿಲ್ಸ್ ಇದೆಯಲ್ಲ, ಈ ಸಿನಿಮಾಗೆ ಅವಶ್ಯಕತೆ ಇತ್ತು. ಅಂಡ್ ಅದು ಸ್ಕಿನ್ ಕಾಣಿಸುತ್ತೆ. ಮತ್ತೇನಂದ್ರೆ ಸರ್, ಒಬ್ಬ ಡೈರೆಕ್ಟರ್ ಅನ್ನುವಾಗ ಬೇರೆ ಯಾವ್ದು ಕಾಂಪಿಟೇಟಿವ್ ಮಾತಲ್ಲ ಇದು. ಅಂದ್ರೆ ಒಂದಿಷ್ಟು ನಟರಿಂದ ನಮ್ಗೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಬರ್ತಾ ಇದೆಯಾ ಇಲ್ವಾ ಅನ್ನೋದು ನಿಮಗ್ ಗೊತ್ತಾಗದ್ ಬಹಳ ಇಂಪಾರ್ಟೆಂಟ್. ಆ ಕ್ಷಣಕ್ಕೆ ಬಂದಿದೆ ಅಂತ ನಂಬಿ ಹೋಗ್ಬಿಟ್ರೆ ಎಡಿಟಿಂಗ್ ಟೇಬಲ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಅಲ್ಲಿ ತೆಗೆದಿಟ್ಕೊಂಡು ಈ ಕಡೆಗೆ ಬಂದ್ರೆ ಆಮೇಲೆ ಇಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಸರ್. ಅದೊಂದು ಇಡೀ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಕಾಣಿಸೋದೆ ಅವರೆಲ್ಲರ ಒಳ್ಳೆ ಅಭಿನಯ. ಅದ್ ನಾನ್ ಮಾಡಿಸ್ದೆ ಅನ್ನೋದು ಮಾತ್ರ ಅಲ್ಲ ಇಂಪಾರ್ಟೆಂಟ್, ಅವ್ರಿಗೆ ಮಾಡೋಕ್ ಗೊತ್ತು ಸರ್, ಅವ್ರಿಗೆ ಮಾಡಕ್ ಗೊತ್ತು, ಅವ್ರಿಗೆ ಅದನ್ನ ಹೇಳ್ಬೇಕಷ್ಟೇ. ಅದಕ್ಕೋಸ್ಕರ ಒಂದು ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಮಾಡಿ ಏನ್ ಆಕ್ಟಿಂಗ್ ಹೇಳ್ಕೊಟ್ಟಿಲ್ಲ, ವರ್ಕ್ಶಾಪ್ ಮಾಡಿ ನಾವು ಸಿನಿಮಾ ಹೆಂಗ್ ಮಾಡ್ತಾ ಇದೀವಿ, ಹೆಂಗ್ ಮಾಡ್ಬೇಕು ಅನ್ಕೊಂಡಿದೀವಿ, ನಮ್ಮಿಬ್ರದ್ದು ಒಂದಿಷ್ಟು ವಿಷಯ ಇತ್ತು. ಅದನ್ನ ಅವ್ರಿಗೆ ನಾವು ಟ್ರಾನ್ಸ್ಫರ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ 5 ಜನ ನಿಂತೆಲ್ಲ ಕಾರ್ಪೊರೇಟ್ ಆಫೀಸ್ ಅಲ್ಲೆಲ್ಲ ಹಿಂಗೆ ಹಿಂಗೆ ಅಂತ ಮಾಡಿ ಲಾಸ್ಟ್ ಹೋಗುವಾಗ ಅದು ಹಿಂಗಾಗಿರುತ್ತಲ್ಲ, ಅದು ಹಂಗಾಗುತ್ತೆ. ಸೊ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ನಟರ ಜೊತೆ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆ. ನನ್ ಸಿನಿಮಾಟೋಗ್ರಾಫರ್ ಸಂದೀಪ್ ಎಲ್ಲೂರಿ ಹಿಂದೆ ಮಾಡಿರೋ ಸಿನಿಮಾಗಳು ಬೇರೆ ತರದ್ದು, ನನ್ ಸಿನಿಮಾಗೆ ಅವನು ಬೇಕಾಗಿರೋ ರೀತಿ ಬೇರೆ. ಸೊ ಆತನಿಗೆ ನಾನು ತಿಳಿಸ್ಕೊಬೇಕು ನನಗೆ ಹೆಂಗ್ ಬೇಕು ಅಂತ. ಒಂದ್ ಪ್ರೊಡಕ್ಷನ್ ನಿಂದ ಹಿಡಿದು ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಇದಕ್ ಒಗ್ಬೇಕು ಅಂದ್ರೆ ಅದಕ್ಕೊಬ್ಬ ಹೇಳೋದಕ್ ಕರೆಕ್ಟ್ ಆಗಿರೋನ್ ಬೇಕಾಗಿರುತ್ತೆ. ಅದನ್ನ ಹೇಳಿ ತಗೊಳ್ಬೇಕು. ನಾವಿಬ್ರು ಯೋಚನೆ ಮಾಡಿದ್ದನ್ನ ಇನ್ನೊಬ್ರು ಟ್ರಾನ್ಸ್ಫರ್ ಮಾಡೋದಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದು. ಸೊ ಅದು ಮಾಡಿ ಓವರ್ ಆಲ್ ಈ ತರ ಒಂದ್ ಸಬ್ಜೆಕ್ಟ್ ಅನ್ನ ತಗೊಂಡು ಇವತ್ತು ಜನಕ್ ಪ್ರೆಸೆಂಟ್ ಮಾಡ್ತಾ ಇದೀವಿ. ಜನಕ್ಕೆ ಅದ್ ಅರ್ಥ ಆಗತ್ತೆ ಅನ್ನೋದು ಒಂದಿಷ್ಟು ಕ್ಯಾಲ್ಕುಲೇಷನ್ ಮೂಲಕನೇ ಮಾಡಿರ್ತೀವಿ ಬರೆಯುವಾಗ್ಲೂ. ಈ ಸೀನಲ್ಲಿ ಇದು ಹಿಂಗಾದ್ರೆ ಹಿಂಗ್ ಕಾಣಿಸುತ್ತೆ, ಇದಕ್ಕೆ ಈ ಮ್ಯೂಸಿಕ್ ಮಾಡಿದ್ರೆ ಹಿಂಗಿರುತ್ತೆ, ಈ ಸೌಂಡಿಂಗ್ ಅಲ್ಲಿ ಕೇಳಿಸ್ಬೇಕು. ದೊಡ್ಡ ಪರದೆ ಮೇಲೆ ಒಂದು ಸಿನಿಮಾನ ತೋರಿಸುವಾಗ ಎಲ್ಲಾ ಅಂಶಗಳು ಇರುತ್ತೆ ಸರ್. ಅಂದ್ರೆ ಒಂದು ಹೇಳಿದ್ರೆ ಕಸೂತಿ ಒಂದು ಹೇಗ್ ಮಾಡ್ತೀವೋ ಆತರ ಕೊನೆಯದಾಗಿ ಹಿಂಗ್ ಇಟ್ಟಾಗ ಅದು ತುಂಬಾ ಚಂದ ಕಾಣ್ಬೇಕು. ಅಂದ್ರೆ ಎಷ್ಟು ನೂಲುಗಳಿರುತ್ತೋ ಅಷ್ಟು ನೂಲುಗಳು ಈ ಒಂದು ಇದಕ್ಕೆ ಕೆಲಸ ಮಾಡಿದೆ. ಒಬ್ಬ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ನನಗೊಬ್ಬ ಲೈಟ್ ಮ್ಯಾನ್ ಕೂಡ ತುಂಬಾ ಸಹಾಯ ಮಾಡಿದ್ದಾನೆ. ಸೊ ಆಸ್ ಎ ಟೀಮ್ ಅದೊಂದು ಎನರ್ಜಿ ಇತ್ತು. ಅಂಡ್ ಆ ಎನರ್ಜಿ ಪ್ರತಿಯೊಬ್ಬರಿಗೂ ಒಂದು ಹಸಿವಿತ್ತು. ಯಾಕಾಗಲ್ಲ ಬಿಕಾಸ್ ಫಸ್ಟ್ ನಮ್ ಸ್ಟೆಪ್ ಇಡ್ತೀವಲ್ಲ ಆಸ್ ಎ ಪ್ರೊಡಕ್ಷನ್ ಹೌಸ್, ಫಸ್ಟ್ ಸ್ಟೆಪ್ಪೇನೆ ನಾವು ಹೆಂಗ್ ಕಮ್ಯುನಿಕೇಟ್ ಮಾಡ್ತೀವಿ ಟೀಮ್ಗೆ, ಅದು ತುಂಬಾ ಇಂಪಾರ್ಟೆಂಟ್. ನಮ್ ಇಬ್ರು ಕಡೆಯಿಂದನೂ ಎಲ್ಲರೂ ಕಮ್ಯುನಿಕೇಟ್ ಮಾಡಿದ್ದು ನಮ್ ಥಾಟ್ ಪ್ರೊಸೆಸ್ ಈ ತರ ಇದೆ, ನಮ್ ವಿಷನ್ ಈ ತರ ಇದೆ. ನಿಮ್ ಸಪೋರ್ಟ್ ಸಿಕ್ಕರೆ ಇದೇನೋ ಒಂದ್ ಆಗುತ್ತೆ. ಫಸ್ಟ್ ಸ್ಟೆಪ್ ಇಂದ ನಾವು ಹೇಳ್ತಿರೋದು. ಅದು ಕೊನೆ ಸ್ಟೆಪ್ ವರ್ಗು ಇವತ್ತು ತಿರುಗಿ ನೋಡಿದಾಗ ಎವ್ರಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ರು ಇದಕ್ಕೆ ಆ ಎನರ್ಜಿ ಕೊಟ್ಟಿದ್ದಾರೆ. ಆಮೇಲೆ ಸರ್, ನಾನು ನಿಮಗೆ ಬರ್ತಿದ್ದಂಗೆ ಒಂದು ಹೇಳಿದೆ, ನನಗೆ ಇದು ತುಂಬಾ ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ EMI ಅಂತ. ಬಿಕಾಸ್ ಏನಕ್ಕೆ ಅಂದ್ರೆ ತಿಂಗಳಾಯ್ತು ಅಂದ್ರೆ ನಾನು EMI ಕಟ್ತೀನಿ, ನನಗೆ ಕನೆಕ್ಟ್ ಆಯ್ತು. ಈಗ ನಿಮ್ಮ ಲೈಫಲ್ಲಿ, ಇಬ್ರು ಲೈಫಲ್ಲಿ, ನನ್ನ ಲೈಫಲ್ಲಿ ಇದೊಂದು ಆಗಿತ್ತು, ಇದು ಒಂದು ಸಿನಿಮಾದಲ್ಲಿದೆ, ಇದೊಂದು ಈ ತರ ಒಂದೇನೋ ಒಂದಿದೆ ಅಂತಂದ್ರೆ ಏನಾದ್ರು ಇದೆಯಾ? ಇಡೀ ಕಥೆನೆ ಅದೇ ಆಲ್ಮೋಸ್ಟ್ ಇದೆ, ಎಲ್ಲ ಆಗಿದೆ. ಹಾಗಾದ್ರೆ ನಿಮ್ದೇ ಸ್ಟೋರಿ ಎಲ್ಲ ಆಗಲ್ಲ. ಅದ್ ನೀವು ನಿಮ್ ಸುತ್ತಮುತ್ತದ್ದು ಸ್ಟೋರಿನೇ ಅದು. ನಮ್ದೇ ಸ್ಟೋರಿ ಅನ್ನೋದಾದ್ರೆ ನಾವ್ ಹೇಳ್ತಿರ್ಲಿಲ್ಲ ಜನಕ್ಕೆ ಆಪ್ತ ಆಗತ್ತೆ ಅಂತ. ಎಲ್ಲಾ ಜನಗಳ ಸ್ಟೋರಿ. ನಿಮ್ ಲೈಫಲ್ಲಿ ನಡೆದಿರೋದು ಏನಾದ್ರು ಇದೆಯಾ? ಅಂದ್ರೆ ಈ ಕತೆ ಹುಟ್ಕೊಂಡಿದ್ದೊಂದ್ ಆ ತರದೊಂದ್ ಘಟನೆಯಿಂದಾನೆ. ಅವತ್ ಆಗಿದ ತಕ್ಷಣ ನನ್ಗೊಂದ್ ಹೆದರಿಕೆ ಒಂದ್ ಶುರು ಆಗಿತ್ತು. ಅವತ್ ನೈಟ್ ಏನು ಎಡವಟ್ ಆಗೋಯ್ತಾ, ಏನಾಯ್ತಿದು ಅಂತ. ಅವತ್ತೊಂದ್ ಬೈದಲ್ ಸರ್ ಕಾಲ್ ಮಾಡಿದ್ದೆ, ಸರ್ ಈ ತರ ಆಯ್ತು ನನ್ನ ಎದುರುಗಡೆಗೆ, ಹಿಂಗ ಆಯ್ತಿದ್ದು ಅಂತ. ತಲೆ ಕೆಡ್ಸ್ಕೊಡಿ, ಹೋಗಿ ಮಲ್ಕೊಳ್ಳಿ ಅಂದ್ರು. ನಿದ್ದೆ ಬರ್ಲಿಲ್ಲ ಆಕ್ಚುಲಿ 2 days. ಹಿಂಗ ಆಯ್ತಲ್ಲ, ಏನ್ ಮಾಡಕ್ ಟ್ರೈ ಮಾಡ್ತಿದ್ರು ಅವ್ರು, ಏನ್ ನಡೀತಿದ್ದು, ಇದು ಕಾಡಕ್ ಶುರು ಆಯ್ತು. ಅದು ಸ್ಪಾರ್ಕ್ ಅದ್ ಆಕ್ಚುಲಿ, ಅಲ್ಲಿ ಹುಟ್ಕೊಂಡಿದ್ದು ಒಂದ್ ಕತೆ. ಆಮೇಲೆ ಅದಕ್ಕೊಂದಷ್ಟು ಪಾತ್ರಗಳು ಬೇಕಿತ್ತು, ಹುಡುಕ್ತಾ ಹೋದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಒಬ್ಬೊಬ್ರು ಒಂದ್ ಕಡೆಯಿಂದ ಸಿಕ್ಕಿದ್ರು. ಅಂದ್ರೆ ಈ ಒಂದ್ ಡೆಲಿವರಿ ಹುಡುಗಂದು ಕೂಡ ಅದೊಂದ್ RR ನಗರ್ನಲ್ಲಿ ಒಬ್ಬ ಮರದ ಕೆಳಗಡೆ ಕುತ್ಕೊಂಡ್ ಮನೆಯಿಂದ ತಂದಿರೋ ಊಟ ತಿಂತಾ ಇದ್ದ. ಸುಮ್ನೆ ಪಾಸಿಂಗ್ ಸ್ಟೇಟ್ಮೆಂಟ್ ಅದು, ಏನ್ ಗುರು ಎಲ್ಲಾರು ಊಟ ಕೊಡ್ತೀಯಾ, ನೀನ್ ತಂದ್ಬಿಡಿದ್ಯಾ ಅಂತ. ಒಂದ್ 5 ನಿಮಿಷದಲ್ಲಿ ಒಂದು ಇಡೀ 1 month ಹೆಂಗ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ. ಅವ್ನ್ ಏನ್ ಸಲ ಮಾಡಿದ್ದ, ಇವಾಗ ಏನ್ ಮಾಡ್ತೀಯಾನೆ, ಯಾಕೆ ಮಾಡ್ತೀಯಾನೆ, ಇಷ್ಟು ಊಟ ಉಳ್ಸರು, ಇನ್ನೊಂದ್ ಏನಾಗುತ್ತೆ. ಇದು ಏನಾಗುತ್ತೆ, ನಾವ್ ಅದನ್ನ ಸೀರಿಯಲ್ ಅಲ್ಲಿ ಇನ್ನೊಂದಲ್ಲಿ ಡ್ರಾಮಾನ ಬೇರೆ ತರ ನೋಡಿರ್ತೀವಿ. ಅಂದ್ರೆ ನಿಮ್ಗೆ ಸೀರಿಯಲ್ ಡ್ರಾಮಾ ಬೇರೆ, ನಿಮ್ಗೆ OTT ನಲ್ಲಿ ಸಿಗೋ ಡ್ರಾಮಾ ಬೇರೆ. ಬಟ್ ಇದು ಥಿಯೇಟರ್ ತರ್ಬೇಕಲ್ಲ ಈ ಎಮೋಷನ್ಸ್ ಅಂತ ಒಂದಷ್ಟು ಈ ತರ ನಮ್ಮ ಅಬ್ಸರ್ವೇಷನ್ ನೋಡಿರೋ ಒಂದಷ್ಟು ಎಲ್ಲಾ ತರದ ಪಾತ್ರಗಳನ್ನು ಗುಡ್ಡೆ ಹಾಕೊಂಡು ಈ ಕ್ಯಾನ್ವಾಸ್ ಸ್ಟ್ರಕ್ಚರ್ ಆಗುತ್ತೆ. ಅದೇ ಓವರ್ ಆಲ್ ಸಿನಿಮಾಗೆ ಅದೇ ಸರ್ ಮೂಲ. ಅದ್ ಹೇಳ್ದಲ್ಲ, ಒಂದೊಂದೇ ದಾರಗಳು ಆ ತರ.
ಅಂದ್ರೆ ಇವೆಲ್ಲ ಇರೋವಂಥವು, ಇದ್ಯಾವುದು ನಾವು ಸೃಷ್ಟಿ ಮಾಡಿರೋದಲ್ಲ. Yes. ಇಲ್ಲಿರೋ ಪ್ರತಿ ಪಾತ್ರನೂ ಆಲ್ರೆಡಿ ಇರೋವಂಥದ್ದೇ. ನಮ್ಮ ಸುತ್ತಮುತ್ತ ನೋಡುವಂತದ್ನ ನಾವು ಎಲ್ಲಾ ಸಹಿತ ಒಂದು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಟೋಟಲಿ ಮಿರರ್ ಸರ್. ಇನ್ಕ್ಲೂಡಿಂಗ್ ಈ ಚಿಕ್ಕ ಕ್ಯಾರೆಕ್ಟರ್ ಇದೆಯಲ್ಲ ಇಲ್ಲಿ ಪಿಕೆ ಅಂತ, ಅಂದ್ರೆ ಅದು ಚಿಕ್ಕದು ಏನಕ್ಕೆ ಅಂದ್ರೆ ನೋಡಕ್ಕೂ ಚಿಕ್ಕದಾಗಿದೆ ಅದು. ಆಕ್ಚುಲಿ ಪ್ರತಿ ಗ್ರೂಪ್ ಅಲ್ಲಿ ಒಬ್ಬ ಇರ್ತಾನೆ. ನೀವು ಸಿನಿಮಾ ನೋಡ್ಬೇಕಾರೆ ಮಗ ನೀನ್ ಇದು ಅಂದ್ಬಿಟ್ಟು ಪಕ್ಕದಲ್ಲಿ ಇರೋರು ಹೇಳ್ತಿರ್ಬೇಕಾರೆ. ಸೊ ಆತರ ಹಂಗ್ ಸೃಷ್ಟಿ ಮಾಡ್ಕೊಂಡಿದೀವಿ ಇದೊಂದು ಕ್ಯಾನ್ವಾಸ್ ನ. ಓಕೆ, ಆಮೇಲೆ ಪಾತ್ರವರ್ಗಗಳು ನೋಡಿದೆ ಸರ್, ಒಂದಷ್ಟು ಒಳ್ಳೆ ಕಾಸ್ಟಿಂಗ್ ಕಾಣಿಸ್ತಾ ಇದೆ, ಟ್ರೈಲರ್ ಅಲ್ಲೇ ಕಾಣಿಸ್ತಾ ಇದೆ. ಬಟ್ ನನಗೆ ಈಗ ರಾಕೇಶ್ ಆಗಿರ್ಬೋದು, ಶೈನ್ ಶೆಟ್ಟಿ ಆಗಿರ್ಬೋದು, ಸುನಿಲ್ ಅವರಾಗಿರ್ಬೋದು, ಇವರೆಲ್ಲ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಟ್ಟವರು, ಹ್ಯೂಜ್ ಸಕ್ಸಸ್ ಕಂಡಿರೋರು. ಸೊ ಇವಾಗ ನೋಡ್ತಾ ಇದ್ರೆ ಎಲ್ಲ ಒಂದೇ ಸಿನಿಮಾದಲ್ಲಿದೆ, ಏನೋ ಒಂಥರ ಮತ್ತೆ ರೀಲಾಂಚ್ ಮಾಡ್ತಾ ಇದ್ದೀರಾ ಅಂತ ಏನೋ ಒಂದಷ್ಟು. ಇಲ್ಲ, ಅದನ್ನ ಈ ವರ್ಡ್ಸ್ ತಪ್ಪು ಅದು ಆಕ್ಚುಲಿ. ಅಂದ್ರೆ ಸಕ್ಸಸ್ ಕೊಟ್ಟಿದ್ರು, ಇವಾಗ ರಿಲಾಂಚ್ ಅಂತ ಹೇಳಿದ್ರೆ ಅವ್ರು ಎಲ್ಲೂ ಇಲ್ಲ, ಇಲ್ಲೇ ಇದ್ರು. ಇಲ್ಲ, ನಾವು ಉಪಯೋಗಿಸ್ಕೊಂಡಿರ್ಲಿಲ್ಲ. ಬಳಕೆ ಸರ್, ಬಳಕೆ ಮಾಡೋದು. ಇಬ್ರು ಅದನ್ನ ಹೇಳದ್ವಿ. ಅಂದ್ರೆ ಅವ್ರು ಆಲ್ರೆಡಿ ಇದ್ರು ನಮ್ಮಲ್ಲಿ. ಈ ಆಕ್ಟರ್ ಇದಾರೆ, ಈ ಕತೆ ಬರೆಯೋಣ, ಅವ್ರ ಹತ್ರ ಹೋಗೋಣ. ಪ್ರಾಬ್ಲಮ್ ಏನ್ ಗೊತ್ತಾ, ನೆನ್ನೆ ಪ್ರೆಸ್ ಮೀಟ್ ಅಲ್ಲೂ ಅದನ್ನ ಹೇಳ್ತಾ ಇದ್ದೆ. ಫಸ್ಟ್ ನಮ್ ಪ್ರಾಬ್ಲಮ್ ಇರೋದು ಜಡ್ಜ್ಮೆಂಟ್ ಅಲ್ಲಿ ಇರ್ತೀವಿ ಗೊತ್ತಾ. ಅಂದ್ರೆ ಇವ್ರ ಹೀರೋ ಅಲ್ಲ, ಇವ್ರ ಸ್ಟಾರ್ ಅಲ್ಲ, ಇವ್ರು ಓಡಲ್ಲ, ಈ ಕತೆ ಓಡಲ್ಲ, ನೋಡಲ್ಲ, ಮಾಡಲ್ಲ, ಇದೆಲ್ಲ ನೆಗೆಟಿವ್ಸ್ ಅವರು. ಅದನ್ನ ಮಾಡ್ಸೋದ್ ಹೆಂಗೆ ಅನ್ನೋದ್ರ ಬಗ್ಗೆ ಎಲ್ಲಾರು ಎನರ್ಜಿನ ತುಂಬ್ಸಕಾದ್ರೆ, ಓಕೆ ಈ ತರ ಸಿನಿಮಾಗಳನ್ನ ನಾವು ಹಿಟ್ ಮಾಡಿಸ್ಬೇಕು. ಏನ್ ಮಾಡಿಸ್ಬೇಕು? ಜನ ಬರ್ತಿಲ್ವಾ? ಓಕೆ ಬರ್ಸ್ಬೇಕು, ಏನ್ ಮಾಡಿಸ್ಬೇಕು? ಉಲ್ಟಾ ಯೋಚನೆ ಮಾಡೋಣ ಅಂತ. ಸೊ ಯಾರು ಸೋತಿಲ್ಲ, ಯಾರು ಸಕ್ಸಸ್ಫುಲ್ ಆಗಿ ಸೈಲೆಂಟ್ ಆಗಿ ಇರ್ಲಿಲ್ಲ. ಒಳ್ಳೆ ಕತೆಗಳಿಗೆ ಕಾಯ್ತಿದ್ರು ಎಲ್ಲರೂ. ಒಳ್ಳೆ ಪೊಟೆನ್ಶಿಯಲ್ ಇದೆ ಅಂತ ಅನಿಸ್ತು. ನಮ್ ಕಾಸ್ಟಿಂಗ್ ಅಂತ ಕೂತಾಗ ಇವರು ಈ ಸಬ್ಜೆಕ್ಟ್ಗೆ ಒಂದು ಎನರ್ಜಿ ಆಡ್ ಮಾಡ್ತಾರೆ ಅಂತ ಅನಿಸ್ತು. ನಾನು ಮಾಡಿದಾರೆ ಆಕ್ಚುಲಿ. ಅಂದ್ರೆ ಅವ್ರಿಗೆ ಆ ಪೊಟೆನ್ಶಿಯಲ್ ಇತ್ತು, ಇಷ್ಟ ದಿನ ಯಾರು ಉಪಯೋಗಿಸ್ಕೊಂಡಿಲ್ಲ. ಒಂದು ನಯಾ ಪೈಸಾ ಮೋಸ ಆಗಿಲ್ಲ, ಪ್ರೊಡಕ್ಷನ್ಗೂ ಆಗಿಲ್ಲ, ಡೈರೆಕ್ಟರ್ಗೂ ಆಗಿಲ್ಲ. ಅಂದ್ರೆ ಅಷ್ಟು ಚಂದ ಮಾಡಿ ಅವರು ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಯಾರು ಕಾಣಿಸ್ಕೊಂಡಿಲ್ಲ ಅಥವಾ ಇವ್ರು ಯಾರೋ ಇದಿಲ್ಲ ಅಂತಂದ್ರೆ ಏನಂದ್ರೆ ಅವ್ರ ಹತ್ರಕ್ಕೆ ಯಾರೋ ಹೋಗಿಲ್ಲ, ಅವ್ರ ಹತ್ರ ಕೇಳಲಿಲ್ಲ ಈ ತರದೊಂದು ಮಾಡ್ತೀವಿ. ನಾವ್ ಅನ್ಕೊಂತೀವಿ, ಅಯ್ಯೋ ಇಷ್ಟು ಜನ ಕಾಸ್ಟಿಂಗು, ಇಷ್ಟು ಜನ ಒಂದೇ ಸಿನಿಮಾದಲ್ಲಿ ಮಾಡ್ತಾರ, ನಾವೇ ಅನ್ಕೊಂಡ್ಬಿಟ್ಟು ಅವ್ರ ಹತ್ರ ಹೋಗಲ್ಲ. ಸರ್ ಮಾಡ್ತಾರೆ ಸರ್, ಕತೆ ಚೆನ್ನಾಗಿದ್ರೆ ಅವ್ರ ಪಾತ್ರದಲ್ಲಿ ನಿಜವಾಗ್ಲೂ ಸೂಪರ್ ಆಗಿರುವಂತ ಒಂದ್ ಸ್ಟ್ಯಾಂಡ್ ತಗೊಳ್ಳುವಂತ ವಿಷಯಗಳಿದೆ ಅಂತಂದ್ರೆ ಕತೆ ಹೇಳಿದ್ದಕ್ಕೆ ಎಲ್ಲರೂ ಮಾಡಿದಾರಲ್ಲ. ಅಂಡ್ ಇವತ್ ಬರ್ತಿರೋ ಕತೆಗಳಲ್ಲಿ ಒಬ್ಬ ಹೀರೋಯಿನ್, ಹೀರೋ ಒಬ್ಬ ವಿಲನ್ ನೋಡಿತಾನೆ, ಆಮೇಲೆ ಎಲ್ಲರೂ ಕಾಪಾಡ್ತಾನೆ. ಅದು ಎಲ್ಲ ಸಿನಿಮಾ ನೋಡ್ಬಿಟ್ಟಿದೀವಿ ಆಕ್ಚುಲಿ. ಬೇರೆ ಏನಾದ್ರು ಹೇಳೋಣ ಅಂತ ಹೇಳೋದಕ್ಕಿದೆ, ಕತೆಗಳಿದೆ ನಮ್ಮಲ್ಲಿ. ಆಮೇಲೆ ಈಗ ನೀವು ಕಂಟಿನ್ಯೂ ಸಿನಿಮಾಗಳೆಲ್ಲ ಮಾಡಲ್ಲ, ಈಗ ನೀವು ಕತೆ ಮಾಡ್ತೀವಿ ಇನ್ಮೇಲೆ ಮಾಡ್ತೀವಿ ಹಿಂದಿಂದು. ನೀವು ಹೇಳಿದ್ರಿ ಟ್ರೆಂಡಿಗೆ ತಕ್ಕನಾಗಿ ಇವತ್ತು ಏನ್ ನಡೀತಾ ಇದೆ ಅದನ್ನೇ ಕತೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಬಟ್ ಅದೇ ತುಂಬಾ ಟೈಮ್ ತಗೊಂಡಾಗ ಆ ಟೈಮ್ ಅಲ್ಲಿ ನೀವು ಕೆಲಸ ಮಾಡುವಂತ ಇವೆಲ್ಲ ಏನಿದೆ ಅಬ್ಸರ್ವೇಷನ್, ಇವನ್ನೆಲ್ಲ ನೀವು ಸ್ಕ್ರೀನ್ ಮೇಲೆ ತರುವಂತದ್ದೆಲ್ಲ ಇರುತ್ತೆ. ಇಲ್ಲ, ಐ ಥಿಂಕ್ ನಮ್ಮಲ್ಲಿ ಸದ್ಯಕ್ಕೆ ಅಟ್ಲೀಸ್ಟ್ ಒಂದು 18 ಕತೆ ಬ್ಯಾಂಕಿಂಗ್ ಇದೆ. ಓಕೆ, ನಿಜ ಹೇಳ್ಬೇಕಂದ್ರೆ 18 ಕತೆ ಬ್ಯಾಂಕಿಂಗ್ ಇದೆ. ಅಟ್ಲೀಸ್ಟ್ ಒಂದು 5-6 ಸ್ಕ್ರೀನ್ ಪ್ಲೇಗಳೆಲ್ಲ ರೆಡಿ ಇಟ್ಕೊಂಡು ಬ್ಲಾಕ್ ಮಾಡಿ ಇಟ್ಟಿದೀವಿ. ನಮ್ಗೆ ಏನಿತ್ತು ಅಂದ್ರೆ ಮೊದಲನೇ ಹಂತನ ಕರೆಕ್ಟ್ ಆಗಿ ತಲುಪಿಸ್ಬೇಕು ಅನ್ನೋಂಥದ್ದು ಇವರು. ಸೊ ಈ ತರದ್ದು ಸಿನಿಮಾಗಳಿಗೆ ನಾವು ಆಡಿಯನ್ಸ್ ನ ಒಂದು ಸ್ಪಾರ್ಕ್ ಜನರೇಟ್ ಮಾಡಿ ಇದನ್ನ ನೋಡ್ಬೇಕು ಅಂತ ನಾವು ಕಾಯ್ತಿದ್ವಿ, ನೀವು ಕೊಟ್ಟಿದ್ದೀರಾ ಅನ್ನೋದು ಎನರ್ಜಿ ಕೊಟ್ಟರು ಅಂದ್ರೆ ಆತರ ಕತೆಗಳು ಸಿಕ್ಕಾಪಟ್ಟೆ ಇದೆ. ಹಂಗಾದ್ರೆ ಸಕ್ಕಸ್ ಸ್ಟುಡಿಯೋ ಮೇಲೆ ಇನ್ಮೇಲೆ ಫುಲ್ ಸಕ್ಕಸ್ ಸಿನಿಮಾಗಳೇ. ವೆಬ್ ಸೀರೀಸು ಮಾಡ್ತೀವಿ, ಇದು ಮಾಡ್ತೀವಿ. ಸೊ ಇದೊಂದು ಪ್ಯಾಂಡಮಿಕ್ ಆದ್ಮೇಲೆ ಒಂದು ಚಿಕ್ಕ ಬ್ರೇಕ್ ಇತ್ತು. ಆಮೇಲೆ ಈಗ ಈ ಸಿನಿಮಾ ಮೂಲಕ ರೀಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ಗೆ ಹೇಳ್ಬೇಕಾರೆ ನಾವು ರೀಲಾಂಚ್ ಆಗ್ತಿದೀವಿ. ಓಕೆ, ಸರ್ಗೆ ಎಷ್ಟು ಸಿನಿಮಾಗಳು ಸಕ್ಕಸ್ ಸ್ಟುಡಿಯೋದಲ್ಲಿ? ಈಗ ಒಂದ್ ಮಾಡಿದೀನಿ ಸರ್. ಮುಂದಿಂದ ನಾಳೆದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇಲ್ಲ ಸರ್. ಆಮೇಲೆ ನೀವು ಮುಂದೆ ಇದ್ದೀರಾ, ನನಗೆ ಯಾಕೆ ನೆಕ್ಸ್ಟ್ ಕೇಳಲಿಲ್ಲ ಅಂತ ಇಲ್ವೇ ಇಲ್ಲ. ಆ ತರದ ಆಸೆಗಳೆಲ್ಲ ಏನಿಲ್ಲ. ಸಕ್ಕಸ್ ಸ್ಟುಡಿಯೋ ಆಕ್ಚುಲಿ ಏನು ಅವ್ರೊಬ್ರದ್ದೇನಲ್ಲ ಸರ್. ಹಂಗನ್ಬಿಟ್ಟು ಇವ್ ನೆಕ್ಸ್ಟ್ ಪಿಕ್ಚರ್ ಇಲ್ಲೇ ಮಾಡ್ಬೇಕು ಅಂತ ಹಂಗೆಲ್ಲ ಏನಿಲ್ಲ. ಸರಿಗ್ ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಬರುತ್ತೆ. ಅಂಡ್ ಬಂದಾಗ್ಲೂ ಕೂಡ ಅವ್ರಿಗೆ ಈಕ್ವಲಿ ಆಸ್ ಎ ಫ್ರೆಂಡ್ ಎಲ್ಲಿ ಸಹಾಯ ಮಾಡ್ಬೇಕು, ಎಲ್ಲಿ ನಿಂತ್ಕೋಬೇಕು, ಸಪೋರ್ಟ್ ಮಾಡುವಾಗ ಇರ್ತೀನಿ ಯಾವಾಗಲೂ. ಸರ್ ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ತಿದ್ರು, ಬಟ್ ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಪ್ರೊಫೈಲ್ ನೋಡ್ತಾ ಇರ್ಬೇಕಾದ್ರೆ ಯಶ್ ಅವ್ರ ಜೊತೆ ಒಂದು ಫೋಟೋ ಇತ್ತು, ಫ್ರೆಂಡ್ಶಿಪ್. ಅವ್ರ ಸ್ನೇಹಿತರು ಅಷ್ಟೇ ಸರ್. ಅಂದ್ರೆ ಅವ್ರಿಗೇನ್ ಸಿನಿಮಾ ಮಾಡ್ತಾ ಇದೀನಿ ಅಂತ ನಾ ಕ್ವಶನ್ ಅಲ್ಲ, ನೆಕ್ಸ್ಟ್ ಏನಾದ್ರು ಅವ್ರಿಗೆ ಕತೆ ಗೀತೆ ಇಲ್ಲ ಸರ್. ತಮ್ನೇಲ್ ಕಾಂಟೆಂಟ್ ಕೊಡ್ತಾ ಇರ ಖಂಡಿತ ಇಲ್ಲ ಸರ್. ಸದ್ಯಕ್ಕೆ ಅವ್ರ ಕೆಲ್ಸದಲ್ಲಿ ಬಿಸಿ ಇದಾರೆ. ನಾನು ಖಂಡಿತ ಸರ್. ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೈಲರ್ ನೋಡಿದ್ದಾರೆ, ಸ್ವಲ್ಪ ಫುಟೇಜಸ್ ನೋಡಿದ್ದಾರೆ, ಇಷ್ಟಪಟ್ಟು ಖಂಡಿತ ಒಳ್ಳೇದಾಗತ್ತೆ ಅಂದಿದ್ದಾರೆ. ಒಳ್ಳೇದಾಗ್ತಾ ಇದೆ, ಜೊತೆಗೆ ಅದು ಒಳ್ಳೆ ಕೆಲಸಗಳು ಇದೆ. ಅಂಡ್ ಪ್ರತಿ ಸಲ ಆ ವ್ಯಕ್ತಿನ ಮೀಟ್ ಮಾಡಿದಾಗ ಒಂದ್ ಎನರ್ಜಿ ಕೊಡ್ತಾರಲ್ಲ, ಮಾಡ್ರೋ ಇದು ಮಾಡ್ರೋ. ಅದೊಂದ್ ನಂತರ ನಾವೆಲ್ಲ ಮಾಡಿದೀವಿ, ಬರ್ಬೇಕಿನ್ನು ನೆಕ್ಸ್ಟ್ ಜನರೇಷನ್ ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬಾ ಇದೆ. ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಾರೆ ಆಲ್ರೆಡಿ. ಅಂದ್ರೆ ನಮ್ ಮಾರ್ಕೆಟ್ ಚಿಕ್ಕದು ಅಂತ ಯಾರು ಮಾತಾಡ್ತಿದ್ರು ಅದನ್ನ ಹೊಡೆದು ಸಾಕಿದಾರೆ ಈಗ. ಆತರ ಏನಿಲ್ಲ, ಚಿಕ್ಕದು ದೊಡ್ಡದಂತ ಏನಿಲ್ಲ, ಜಸ್ಟ್ ಪ್ರಯತ್ನಗಳು. ಅಂಡ್ ಅವ್ರ ಮನ್ಸಲ್ಲಿ ಆತರ ತುಂಬಾ ಇದೆ. ಅಂದ್ರೆ ಇಲ್ಲಿ
ಸುಮಾರು ಜನ ಹುಡುಗರು ಬೆಳಿಬೇಕು, ಇದನ್ನೇನೋ ನಿಲ್ಲಿಸ್ಬೇಕು ಅನ್ನೋದು ಆ ಥರದಿದೆ. ಆತರ ಮಾರಲ್ ಸಪೋರ್ಟ್ ಪ್ರತಿ ಸಲ ಏನಾದ್ರು ನಮ್ಗೆ ಮೀಟ್ ಮಾಡಿದಾಗ ಸಿಕ್ಕಿದಾಗ ಆ ಥರದ್ದೆಲ್ಲ ಒಂದು ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಖಂಡಿತ ಅಂದ್ರೆ ಅವ್ರಿಗೆ ಟ್ರೈಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿ, ಅಂಡ್ ಒಂದು ರಾಕೇಶ್ ಅವರು, ಶೈನ್ ಅವರು ಇವ್ರನ್ನೆಲ್ಲ ಬಿಗ್ ಬಾಸ್ ನಲ್ಲಿ ತುಂಬಾ ಹತ್ರದಿಂದ ನೋಡಿದ್ದಾರೆ. ಸುನಿಲ್ ಸರ್ ಅವ್ರ ಜೊತೆ ಕ್ರಿಕೆಟ್ ಆಡ್ತಾರೆ. ಅಂಡ್ ಈ ತರ ಎಲ್ಲ ಒಟ್ಟಿಗೆ ಸೇರಿ ಈ ತರದ ಒಂದು ಸಿನಿಮಾ ಮಾಡಿದೆ ಅಂತ ಟ್ರೈಲರ್ ನೋಡಿದಾಗ ಅವರು ಮನ್ಸಾರೆ ಅದೊಂದು ಖುಷಿ ಆಯ್ತು ನನಗೆ. ಐ ವಾಂಟ್ ಟು ವಾಚ್ ದ ಮೂವಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಮುಂದಿನ ವಾರದಲ್ಲಿ ಅದೊಂದು ಸಿನಿಮಾ ನೋಡೋ ಪ್ರೋಗ್ರಾಮ್ ಇದೆ. ಬಟ್ ರಿಯಲಿ ಥ್ಯಾಂಕ್ಫುಲ್. ಅಂದ್ರೆ ನಮ್ಗೆ ಆ ಥರದ್ದೇನು ಇಮಿಡಿಯೇಟ್ ಪ್ಲಾನ್ ಇರಲಿಲ್ಲ. ಬಟ್ ನನ್ಗೆ ಟ್ರೈಲರ್ ತುಂಬಾ ಖುಷಿ ಆಯ್ತು. ನಾನು ಲಾಂಚ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಗೆ ಅದ್ರಲ್ಲಿ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅಂದ್ರೆ ಆತರ ಸೀನಿಯರ್ಸ್ ಸಪೋರ್ಟ್ ಮಾಡಿ, ಅದ್ರ ಆಡಿಯನ್ಸ್ ಸಪೋರ್ಟ್ ಮಾಡಿ, ನೀವು ಮಾಧ್ಯಮದವರು ಅವರು ಕೂಡ ಸಪೋರ್ಟ್ ಮಾಡಿ. ಅಂಡ್ ನನ್ನ ಇಂಡಸ್ಟ್ರಿನಲ್ಲಿ ಅಂದ್ರೆ ನಾವು ಟ್ರೈಲರ್ ಲಾಂಚ್ ಆದ್ಮೇಲೆ ಅಟ್ಲೀಸ್ಟ್ ಒಂದು 700-800 ಜನ ಅವ್ರ ಪರ್ಸನಲ್ ಪ್ರೊಫೈಲ್ ನಲ್ಲಿ ಸ್ಟೋರಿ ಎಲ್ಲ ಪೋಸ್ಟ್ ಮಾಡೋದ್ರ ಮೂಲಕ ನಾನು ಹೇಳ್ತಿರೋದು ಇದು ಎಂತ ಸಪೋರ್ಟ್ ಇದು ಎಷ್ಟು ಟೀಮ್ಸ್ ಸಿಗುತ್ತೆ ಗೊತ್ತಿಲ್ಲ. ಬಟ್ ವಿ ಆರ್ ವೆರಿ ಗ್ರೇಟ್ಫುಲ್. ಅಲ್ಲ ಅಂದ್ರೆ ಈ ಸೀನಿಯರ್ಸ್ ಅವರದ್ದೊಂದು ಏನ್ ಹೇಳ್ತಾರೆ, ಒಂದ್ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು. ಅದೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಯಾರಾದ್ರೂ ಚೆನ್ನಾಗ್ ಮಾಡಿದ್ದನ್ನ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳೋನೊಬ್ಬ ಇಲ್ಲ ಅಂದ್ರೆ ಬಹಳ ಕಷ್ಟ. ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸರ್ ಆಸ್ ಎ ಮೇಕರ್ಸ್, ಯಾರಾದ್ರೂ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿಯಪ್ಪ ಅಂತ. ಅಂದ್ರೆ ಚೆನ್ನಾಗಿಲ್ದೇ ಇರೋದಕ್ಕೂ ಚೆನ್ನಾಗಿರೋದಕ್ಕೂ ಒಂದು ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ. ಅಟ್ಲೀಸ್ಟ್ ಈಗಿನ ಮಾರ್ಕೆಟಿಂಗ್ ಅಲ್ಲಿ ಯಾವ್ದು ಚೆನ್ನಾಗಿರೋದು ಯಾವ್ದು ಚೆನ್ನಾಗಿರಲ್ಲ ಅಂತ ಆಡಿಯನ್ಸ್ ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಇಂಥ ಹಿರಿಯರು ಹೇಳಿದಾಗ, ಸುದೀಪ್ ಸರ್ ಇರ್ಬೋದು, ಯಶಣ್ಣ ಇರ್ಬೋದು, ಈ ತರದವ್ರು ಯಾರೇ ಹೇಳಿದಾಗ್ಲೂ ತುಂಬಾ ಅನುಕೂಲ ಆಗುತ್ತೆ. ಇದಕ್ಕಿಂತ ಮುಂಚೆ ಮಾಡಿದಂತ ನನ್ನ ಸಣ್ಣ ಸಿನಿಮಾಗೂ ಕೂಡ, ಬೆಸ್ಟ್ ಆಕ್ಟರ್ಗೂ ಕೂಡ ಶಿವಣ್ಣನಿಂದ ಹಿಡಿದು ಎಲ್ರು ನನಗೆ ವಿಶ್ ಮಾಡಿದ್ರು. ರವಿಚಂದ್ರನ್ ಸರ್ ಫಸ್ಟ್ ಟೈಮ್ ನನಗೊಂದು ಲೆಟರ್ ಬರ್ದಿದ್ರು. ಹೌದು, ಹ್ಯಾಂಡ್ ರಿಟರ್ನ್ ಲೆಟರ್. ಅವ್ರು ಅದೇ ಹೇಳೋರು, ಯಾರಿಗೂ ಬರ್ದಿರಲ್ಲ ಕಣ, ಫಸ್ಟ್ ಟೈಮ್ ನಿಂಗ್ ಬರೀತಿರೋದು ಅಂತ. ಒಂದ್ ಫ್ರೇಮ್ ಅಲ್ಲೂ ಉಡಾಫೆ ಇಲ್ದೆ ಸಿನಿಮಾ ಮಾಡಿರೋ ನೋಡಿ ನಾನು ಇದೇ ಫಸ್ಟ್ ಅಂತ. ಈ ಸಿನಿಮಾಗ ಅವ್ರು ಬಂದು ನಮ್ಗೆ ಮುಹೂರ್ತ ಮಾಡ್ಕೊಟ್ರು, ಅದು ಬ್ಲೆಸ್ಸಿಂಗ್ಸ್. ಅಲ್ಲಿಂದ ಆರಂಭದಿಂದ ಎಲ್ಲಾ ಆತರ ಹಿರಿಯರದ್ದು ಒಂದು ಬ್ಲೆಸ್ಸಿಂಗ್ಸ್ ಈ ಸಿನಿಮಾಗೆ ಖಂಡಿತ ಇದೆ. ಅದು ಆಡ್ ಆನ್ಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ಆಡ್ ಆನ್ಸ್ ಆಗುತ್ತೆ. ಇನ್ನಷ್ಟು ಜನ ಖಂಡಿತ ಪ್ರಾಡಕ್ಟ್ ನೋಡಾದ್ಮೇಲೆ ಅವ್ರಿಗೆ ಜೆನ್ಯೂನ್ ಏನ್ ಅನ್ಸುತ್ತೋ ಅದು ಹೇಳಿದ್ರು ನಮ್ಗೆ ಖುಷಿ ಇದೆ. ಈಗ ಟೈಟಲ್ ಇಟ್ಟಿದ್ದೀರಾ ಮರ್ಯಾದೆ ಪ್ರಶ್ನೆ ಅಂತ. ಈಗ ಪ್ರತಿಯೊಬ್ಬರ ಲೈಫಲ್ಲೂ ಇದೊಂದು ಮರ್ಯಾದೆ ಪ್ರಶ್ನೆ ಇವರು ಹಿಂಗೆ ಹೇಳೋದು ಅಂತ ಒಂದೇನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಸರ್ ನಿಮ್ ಲೈಫಲ್ಲಿ. ಆದ್ರೆ ಒಂದು ಸರ್ ಸುಮಾರು ಜನ ಕೆತ್ಕಿದ್ದಾರೆ. ಅಂದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಕೆಲವು ವಿಷಯಗಳನ್ನ ಕೆಲವು ಸಿಚುವೇಶನ್ಸ್ ನಲ್ಲಿ ಕೆತ್ಕಿದ್ದಾರೆ. ಅದೇನಾಗುತ್ತೆ, ಅದು ಕೋಪ, ಚಾಲೆಂಜು, ಇನ್ನೊಂದೇನೋ ಅಂತಲ್ಲ. ಬಟ್ ಸುಮಾರು ಸಲ ಯೋಚನೆ ಮಾಡೋದು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಮರ್ಯಾದೆ ಕೊಡ್ಬೇಕು ಅಂತ. ಯಾವ್ದೇ ಸಿಚುವೇಶನ್ ಯಾರೇ ಆಗಿರ್ಲಿ. ಅಂದ್ರೆ ಇವತ್ತು ನೀವು ಬಂದಿದ್ದೀರಾ, ನಾವು ಬಂದಿದೀವಿ, ನಾನ್ ನಿಮ್ಮ ಹತ್ರ ರಫ್ ಅಂಡ್ ಟಫ್ ಆಗಿ ಮಾತ್ರ ನಿಮ್ ತಲೆಯಲ್ಲೇ ನೋಡುತ್ತೆ, ನೋಡುಗರು ಒಂದ್ ಪಿಕ್ಚರ್ ಮಾಡಿಲ್ಲ ಹೆಂಗ್ ಮಾತಾಡ್ತಾರೆ, ಇದೆಲ್ಲ ಬರುತ್ತಲ್ವಾ. ಸೊ ಎಲ್ಲಾ ಸ್ಪಾರ್ಕ್ಗಳು, ಎಲ್ಲಾ ಕಾಂಟ್ರವರ್ಸಿಗಳು, ಎಲ್ಲಾ ಜಗಳಗಳು ಶುರು ಆಗೋದು ಈ ಸಣ್ಣ ಈಗೋ ಇಶ್ಯೂ ಇಂದ. ಅಂಡ್ ಆ ಈಗೋ ಇರುವಂತದ್ದು, ಈ ಒಂದು ದರ್ಪ ಇರುವಂತದ್ದು, ಒಂದು ದುಡ್ಡಿರ್ಬೇಕು ಅಥವಾ ಒಂದು ಪವರ್ಫುಲ್ ಸ್ಥಿತಿಯಲ್ಲಿ ಇರ್ಬೇಕು ಆ ವ್ಯಕ್ತಿ. ನನ್ನಿಂದ ಅವರು ಅನ್ನೋದೇನೋ ಒಂದು ಅಹಂ ಇರುತ್ತಲ್ಲ. ಸೊ ಈ ತರ ವ್ಯಕ್ತಿಗಳು ನಾವು ಸುತ್ತ ನೋಡ್ತಿರ್ತೀವಿ ಎವ್ರಿ ಡೇ ಬೇಸಿಸ್ ಮೇಲೆ. ಬಟ್ ನಮ್ದೇನಾಗುತ್ತೆ, ಒಂದು ಎವ್ರಿ ಡೇ ಹೋರಾಟ. ಇವತ್ತು ಚೆನ್ನಾಗಿರ್ಬೇಕು, ನಾಳೆ ಇನ್ನೊಂದೇನೋ ಆಸೆ ಪಡ್ತಾ ಇದೀನಿ, ಹಿಂಗೆ ಈ ಜರ್ನಿಯಲ್ಲಿ ಇರ್ತೀವಲ್ವಾ. ಗೊತ್ತೋ ಗೊತ್ತಿಲ್ದೇನೋ ಹರ್ಟ್ ಮಾಡ್ದಾಗ ಏನಾಗುತ್ತೆ, ಅದು ಇಲ್ಲ ನಾವು ಏನಾದ್ರು ಮಾಡ್ಬೇಕು ಲೈಫಲ್ಲಿ, ಅವ್ರಿಗೋಸ್ಕರ ಅಂತಲ್ಲ, ಮಾಡ್ತೀನಿ ಗುರು ನಾನು ಅಂತ. ಸೊ ಆ ತರದೊಂದಷ್ಟು ಸ್ಪಾರ್ಕ್ಗಳಿದೆ ಲೈಫಲ್ಲಿ. ಬಟ್ ಅದಕ್ಕೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಬಟ್ ಸಖತ್ ಅನ್ನೋದು ಒಂದು ಕನ್ಸು. ಅಂದ್ರೆ 2017 ಒಂದು 7-8 ವರ್ಷಗಳ ಮುಂಚೆ ಒಂದು ಡಿಜಿಟಲ್ ರೆವಲ್ಯೂಷನ್ ಅಂತ ಯೋಚನೆ ಮಾಡಿದಾಗ ಗೊತ್ತೂ ಇರ್ಲಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ. ಬಟ್ ಒಂದಷ್ಟು ಪ್ರಾಡಕ್ಟ್ಸ್ ಮಾಡಿದಾಗ ಜನ ಅದನ್ನ ಸಖತ್ ಕಾಣಿಸ್ತಾ ಇದೆ, ಇದು ಈ ತರದ್ ಬೇಕು ಕನ್ನಡದಲ್ಲಿ ಅಂದಾಗ ಐ ಥಿಂಕ್ ಪ್ರಾಬ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನ. ಆ ಕಡೆ ಹೊರಡ್ತಿದೀವಿ ಅಷ್ಟೇ. ಇಲ್ಲ ಸರ್, ಅಂದ್ರೆ ಆ ತರದ ಯಾವ್ದಾದ್ರು ಪ್ರಶ್ನೆಗಳು ಆ ತರದ ವಿಚಾರಗಳು ಬಂದ್ರು ನಾನು ಸ್ವಲ್ಪ ದೂರ ಇರ್ತೀನಿ. ಅಂದ್ರೆ ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ ಸರ್. ಕೆಲವುದೆಲ್ಲ ತುಂಬಾ ನೀಟಾಗಿ ಒಂದ್ ಕೆಲಸ ಮಾಡಿ ತೋರ್ಸಿದ್ರೆ ಅದು ಅವ್ರಿಗೆ ಆನ್ಸರ್ ಸಿಗುತ್ತೆ. ಮತ್ ಎಷ್ಟು ಪ್ರಶ್ನೆಗಳಿಗಂತ ಉತ್ತರ ಕೊಡ್ತೀರಾ? ಸೊ ಆರಾಮ್. ಸೊ ನಮ್ಗೆ ಏನಕ್ ಮಾಡಕ್ ಬಂದಿದೀವಿ ಈ ಭೂಮಿ ಮೇಲೆ, ಅದನ್ನ ಮಾಡಿ ಹೋಗ್ಬೇಕು. ಅಂದ್ರೆ ಒಂದ್ ಹೆಸರು ಫೈನಲಿ ಉಳಿಯೋದು. ದೇಹ ಉಳಿಯಲ್ಲ, ಇನ್ನೊಂದು ಉಳಿಯಲ್ಲ, ಏನೇ ಇಲ್ಲ. ನಾನ್ ಮಾಡಿರೋ ಕೆಲಸ ಉಳಿಯುತ್ತೆ. ಸೊ ನನ್ನ ತಂದೆ ಏನ್ ಹೇಳಿದಾರೆ ಅಂದ್ರೆ, ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡ ಅಂತ. ನಂದು ಅದೊಂದು ಬಿಟ್ಟು ಬೇರೆ ಏನಿಲ್ಲ ಸರ್. ಎಸ್, ಇದೇ ನವೆಂಬರ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನಕ್ಕೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಸರ್? ತುಂಬಾ ಆನೆಸ್ಟ್ ಆಗಿ ಒಂದು ಸಿನಿಮಾ ಮಾಡಿದೀವಿ. ಎಲ್ಲಾ ಸಿನಿಮಾದವರು ಇದನ್ನ ಹೇಳ್ತಾರೆ, ನೀವು ಕೇಳ್ತೇನೆ. ಟ್ರೈಲರ್ ನೋಡಿ ಇಷ್ಟ ಆದ್ರೆ ಥಿಯೇಟರ್ ಬನ್ನಿ.
ದಯವಿಟ್ಟು ಇದ್ಯಾರು ಒಬ್ಬೊಬ್ರು ಬಂದು ಸಿನಿಮಾ ನೋಡಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ ತಂದೆ ತಾಯಿ ಅವ್ರನ್ನ ಕರ್ಕೊಂಡು ಈ ಸಿನಿಮಾ ನೋಡಕ್ ಬನ್ನಿ. ನೀವು ಅವ್ರಿಗೊಂದು ಗಿಫ್ಟ್ ಕೊಟ್ಟಂಗೆ ಅವ್ರಿಗೊಂದು ಖುಷಿ ಕೊಡ್ತೀರಾ. ಒಳ್ಳೆ ಸಿನಿಮಾ ತೋರಿಸ್ದೆ ಮಗನೆ, ಒಳ್ಳೆ ಸಿನಿಮಾ ತೋರಿಸ್ದೆ ಮಗಳೇ ಅಂತ ಅವ್ರು ಹೇಳೋದ್ರಲ್ಲಿ ನೋ ಡೌಟ್. ಎಸ್, ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ, ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥಿಯೇಟರ್ ನೋಡೋಣ.